ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಜುಲೈ ತಿಂಗಳ 23ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯನೆ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷದ ದ್ವಿತೀಯ ಅಂದರೆ 2ನೇ ದಿವಸ. ಇದು ಈ ದಿನ ಮಧ್ಯಾಹ್ನ 12:37 ಈ 2ನೇ ದಿವಸದ ತಿಥಿ ಇರುತ್ತೆ. ನಂತರ ತದಿಗೆ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಧನಿಷ್ಠ ನಕ್ಷತ್ರ. ಇದು ಈ ದಿನ ರಾತ್ರಿ 11:34 ಇರಲಿದೆ. ನಂತರ ಶತಭಿಷ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಕೂಡ ಈ ದಿನ ಬೆಳಿಗ್ಗೆ 10:25 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ಆಯುಷ್ಮಾನ್ ಯೋಗ. ಇದು ಈ ದಿನ ಮಧ್ಯಾಹ್ನ 2:35 ಇರಲಿದೆ. ನಂತರ ಸೌಭಾಗ್ಯ ಯೋಗ ಆರಂಭ ಆಗುತ್ತೆ. ದಿಕ್ಷೂಲೆ ಉತ್ತರ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂತಹ ರಾಶಿ ಕರ್ಕಾಟಕ, ಚಂದ್ರ ಇರುವಂತಹ ರಾಶಿ ಮಕರ. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಅಪರಾಹ್ನ 3:41 ಸಂಜೆ 5:17 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12:30 ಮಧ್ಯಾಹ್ನ 2:05 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:18 ಬೆಳಿಗ್ಗೆ 10:54 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:21 ಬೆಳಿಗ್ಗೆ 9:16 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗ್ಲಿ ಯಾವುದೇ ಶುಭ ಕಾರ್ಯಗಳನ್ನಾಗ್ಲಿ ಆರಂಭ ಮಾಡಬೇಡಿ. ಏಕೆಂದ್ರೆ ನೀವು ಯಾವುದೇ ಕೆಲಸಗಳನ್ನ ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ರಿಂದಲೇ ಈ ದುಷ್ಟ ಮುಹೂರ್ತವನ್ನ ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12 ಮಧ್ಯಾಹ್ನ 12:54 ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ. ಇನ್ನು ಈ ದಿನ ಅಮೃತ ಕಾಲ ಇರುವಂತಹ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 10:48 ಮಧ್ಯಾಹ್ನ 12:15 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃ ಕಾಲ 6:02 ಸೂರ್ಯಾಸ್ತ ಸಂಜೆ 6:49. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತೆ ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನ ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ, ಆಸ್ತಿಗೆ, ನಿಮ್ಮ ಮನೆ, ಜಮೀನು, ಸೈಟು ಇತ್ಯಾದಿಗಳಿಗೆ ಕಾರಕನಾಗಿರುವಂಥವನು ಕುಜ. ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಈ ದಿನ ತುಂಬಾ ಅನುಕೂಲತೆಗಳು ಇರುತ್ತೆ. ಮನೆ, ಸೈಟು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥದ್ದಾಗ್ಲಿ ಖರೀದಿ ಮಾಡುವಂತಹ ವಿಚಾರಗಳಲ್ಲಾಗ್ಲಿ ಉತ್ತಮವಾದಂತಹ ಫಲ ಸಿಕ್ಕುವಂಥ ಸಂದರ್ಭ ಇದೆ ಈ ದಿನದಲ್ಲಿ. ಹಾಗೆ ಈ ಕುಜ ಸಾಹಸಕ್ಕೆ, ಅಧಿಕಾರಕ್ಕೆ, ಶಕ್ತಿಗೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಕ್ರೀಡಾಪಟುಗಳಿಗೆ, ಸ್ಪರ್ಧೆಯಲ್ಲಿ ಭಾಗವಹಿಸುವಂಥವ್ರಿಗೆ, ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀತಾ ಇರುವಂಥವ್ರಿಗೆ ಅತ್ಯುತ್ತಮವಾದಂತಹ ದಿನ. ಸಾಹಸ ಕೆಲಸಗಳನ್ನು ಯಾರೇ ಮಾಡಿದ್ರೂ ಈ ದಿನ ತುಂಬಾ ಅನುಕೂಲತೆಗಳಿರುತ್ತೆ, ಒಳ್ಳೆಯ ಲಾಭಗಳು ಕೂಡ ಇರುತ್ತೆ.
ಹಾಗಾಗಿ ಈ ದಿನ ವಿಶೇಷವಾಗಿ ವಿದ್ಯಾರ್ಥಿಗಳು ಇದನ್ನ ಸದುಪಯೋಗ ಪಡಿಸ್ಕೊಳ್ಬಹುದು. ಹಾಗೆ ಈ ದಿನ ಇರುವಂತಹ ಗುರುಹೋರ ಕೂಡ ಎಲ್ಲ ಕೆಲಸಗಳಿಗೂ ಕೂಡ ಅನುಕೂಲಕರವಾಗಿರುವಂತದ್ದು. ಅದನ್ನು ಕೂಡ ಈ ದಿನ ನೀವು ನಿಮ್ಮ ಉತ್ತಮ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ ಅನುಸರಣೆ ಮಾಡಬಹುದು. ಹಾಗಾಗಿ ಗುರುಹೋರ ಇರುವಂತಹ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 6 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 2 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 25 ನಿಮಿಷದಿಂದ 1 ಗಂಟೆ 29 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 46 ನಿಮಿಷದಿಂದ ರಾತ್ರಿ 8 ಗಂಟೆ 42 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂತಹ ಶನಿ ಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 11 ಗಂಟೆ 21 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 25 ನಿಮಿಷದವರೆಗೆ, ಹಾಗೆ ಸಂಜೆ 6 ಗಂಟೆ 50 ನಿಮಿಷದಿಂದ ರಾತ್ರಿ 7 ಗಂಟೆ 46 ನಿಮಿಷದವರೆಗೆ, ಇನ್ನು ರಾತ್ರಿ 1 ಗಂಟೆ 22 ನಿಮಿಷದಿಂದ ರಾತ್ರಿ 2 ಗಂಟೆ 18 ನಿಮಿಷದವರೆಗೆ ಶನಿ ಹೋರ ಇರುವಂತಹ ಸಮಯ. ಇದರಲ್ಲಿ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರೆ ಸ್ವಲ್ಪ ನಿಧಾನ ಆಗುತ್ತೆ, ಆದರೆ ಸ್ಥಿರವಾಗಿರುವಂತಹ ಫಲಿತಾಂಶಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನು ಈ ದಿನ ಇರುವಂತಹ ರವಿ ಹೋರ ಮಾತ್ರ ಬಹಳ ಚೆನ್ನಾಗಿದೆ. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂತವ್ರಿಗೆ, ರಾಜಕಾರಣಿಗಳಿಗೆ ತುಂಬಾ ಅನುಕೂಲ ಇರುವಂತಹ ಸಮಯ ಅಂತ ಹೇಳಿದ್ರೆ ರವಿ ಹೋರಾದ ಸಮಯ. ನೀವು ಗಣ್ಯರನ್ನ ಭೇಟಿ ಮಾಡುವಂಥದ್ದು, ಹಿರಿಯರನ್ನ ಭೇಟಿ ಮಾಡುವಂಥದ್ದು, ಅಥವಾ ಸರ್ಕಾರದ ಮಟ್ಟದಲ್ಲಿ ಅಧಿಕಾರಿಗಳನ್ನ ಭೇಟಿ ಮಾಡುವಂತಹ ವಿಚಾರಗಳನ್ನು ಕೂಡ ರವಿ ಹೋರಾದಲ್ಲಿ ಮಾಡಬಹುದು. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಸರ್ಕಾರಿ ಇಲಾಖೆಗಳಲ್ಲಿ ಯಾವುದೇ ಕೆಲಸ ಕಾರ್ಯಗಳಾಗಬೇಕಿದ್ರೂ ಕೂಡ ಅದನ್ನ ಫಾಲೋ ಅಪ್ ಮಾಡುವಂತಹ ವಿಚಾರವನ್ನು ಕೂಡ ರವಿ ಹೋರಾದಲ್ಲಿ ಮಾಡಿ ಒಳ್ಳೆಯದಾಗುತ್ತೆ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 5 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 9 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 2 ಗಂಟೆ 33 ನಿಮಿಷದಿಂದ ಅಪರಾಹ್ನ 3 ಗಂಟೆ 37 ನಿಮಿಷದವರೆಗೆ, ಹಾಗೆ ರಾತ್ರಿ 9 ಗಂಟೆ 38 ನಿಮಿಷದಿಂದ ರಾತ್ರಿ 10 ಗಂಟೆ 34 ನಿಮಿಷದವರೆಗೆ ರವಿ ಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅನುಸರಣೆ ಮಾಡ್ಕೊಳ್ಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂತಹ ಚಂದ್ರ ಹೋರವನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನ ವ್ಯಾಪಾರ ಮಾಡುವಂಥವ್ರು, ಅಂದ್ರೆ ಮಾರಾಟ ಆಗ್ಲಿ ಖರೀದಿ ಆಗ್ಲಿ, ಇಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಈ ದಿನದಲ್ಲಿ. ಹಾಗೆ ಈ ಚಂದ್ರಹೋರ ಇರುವಂತಹ ಸಮಯ ಬೆಳಿಗ್ಗೆ 10 ಗಂಟೆ 17 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 21 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 45 ನಿಮಿಷದಿಂದ ಸಂಜೆ 6 ಗಂಟೆ 50 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 26 ನಿಮಿಷದಿಂದ ರಾತ್ರಿ 1 ಗಂಟೆ 22 ನಿಮಿಷದವರೆಗೆ ಚಂದ್ರಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನ ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದಿದೆ ಅಂತ ತಿಳ್ಕೊಂಡು ಮುಂದುವರಿರಿ. ಅದರಲ್ಲೂ ಈ ಹೊರ ಅನ್ನುವಂಥದ್ದು ಬಹಳ ಮುಖ್ಯ. ಅದರಲ್ಲಿ ನಿರ್ದಿಷ್ಟವಾದ ಕೆಲಸಗಳನ್ನು ನೀವು ಆರಂಭ ಮಾಡಿದ್ರೆ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ, ನಿಮ್ಮ ಪ್ರಯತ್ನ ಸಫಲವಾಗುತ್ತೆ. ಅದಕ್ಕಾಗಿಯೇ ಪ್ರತಿನಿತ್ಯ ನೀವು ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಇವುಗಳ ಬಗ್ಗೆ ತಿಳ್ಕೊಳ್ಬೇಕು. ಅದಕ್ಕಾಗಿ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನ ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿ ಫಲಿತಾಂಶವನ್ನ ತರುತ್ತೆ. ಹಾಗಾಗಿ ನಮ್ಮ ಹಿರಿಯರು ಹೇಳಿರುವಂತಹ ಇಂಥ ಮಾರ್ಗದರ್ಶನದಲ್ಲಿ ಮುಂದುವರಿಯುವಂಥದ್ದು ತುಂಬಾ ಸೂಕ್ತ. ಯಾಕೆಂದ್ರೆ ನಮ್ಮ ಕೆಲಸಗಳು ನಮಗೆ ಲಾಭವನ್ನು ತರಬೇಕು, ಶುಭವನ್ನ ತರಬೇಕು. ಅದಕ್ಕಾಗಿ ಇದರ ಜೊತೆಗೆ ನಾಳೆ ಇರುವಂತಹ ಸಂಕಷ್ಟಹರ ಚತುರ್ಥಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳು, ನಿಮಗೆ ಬಂದಿರುವಂತಹ ತೊಂದರೆ, ತಾಪತ್ರಯಗಳು, ದುಃಖಗಳು, ಸಮಸ್ಯೆಗಳು ಇದು ನಿವಾರಣೆ ಆಗಲಿ ಅಂತ ಹೇಳಿ ಗಣಪತಿಯನ್ನ ಆರಾಧನೆ ಮಾಡಿಕೊಳ್ಳಿ. ಖಂಡಿತ ನಿಮ್ಮ ಕೆಲಸಗಳು ಸುಗಮವಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಾಳೆ ಸಂಕಷ್ಟಹರ ಚತುರ್ಥಿ ಇರುತ್ತೆ. ನಾಳೆ ಚಂದ್ರೋದಯ ಆಗುವಂತಹ ಸಮಯ ರಾತ್ರಿ 9 ಗಂಟೆ 31 ನಿಮಿಷಕ್ಕೆ. ಈ ಒಂದು ಸಮಯವನ್ನ ನೋಡಿಕೊಂಡು ನೀವು ನಾಳಿನ ಗಣಪತಿಯ ಪೂಜೆಗೆ ಸಿದ್ಧತೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಮಂಗಳವಾರ, ಕುಜನ ವಾರ. ಅದಕ್ಕಾಗಿ ಈ ದಿನ ನಾವು ಸುಬ್ರಹ್ಮಣ್ಯ ಸ್ವಾಮಿಯನ್ನ ಸ್ಮರಣೆ ಮಾಡಿಕೊಳ್ಬೇಕು, ಸುಬ್ರಹ್ಮಣ್ಯನ ಆರಾಧನೆಯನ್ನ ಮಾಡಬೇಕು. ಸುಬ್ರಹ್ಮಣ್ಯನ ಬಗ್ಗೆ ಈ ದಿನ ಒಂದೆರಡು ಕುತೂಹಲಕಾರಿಯಾದಂತ ಮಾಹಿತಿಗಳನ್ನ ನೋಡೋಣ. ಏಕೆಂದ್ರೆ ಸುಬ್ರಹ್ಮಣ್ಯನನ್ನ ಸ್ಮರಣೆ ಮಾಡ್ತಾ ನಾವು ದಿನದ ಕಾರ್ಯವನ್ನು ಆರಂಭ ಮಾಡಿದ್ರೆ ಒಳ್ಳೆಯ ಫಲ ಸಿಕ್ಕತ್ತೆ ಅನ್ನುವಂತಹ ಒಂದು ಹಿರಿಯರ ವಿಚಾರ ಕೂಡ ಇದೆ, ಅನುಭವದ ಮಾತಿದೆ. ಹಾಗಾಗಿ ಈ ದಿನ ಪಳನಿ ಕ್ಷೇತ್ರದ ಬಗ್ಗೆ ಕೆಲವು ಮಾಹಿತಿಗಳನ್ನ ನೋಡೋಣ. ಇಲ್ಲಿ
ಪಳನಿಯಲ್ಲಿ ಇರುವಂತಹ ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹ 9 ಬಗೆಯ ಕಾರ್ಕೋಟಕ ವಿಷದಿಂದ ನಿರ್ಮಿತವಾದಂತಹ ವಿಗ್ರಹ ಅಂತ ಹೇಳ್ತಾರೆ. ಅಂದ್ರೆ ನವಪಾಷಾಣದಿಂದ ಈ ವಿಗ್ರಹವನ್ನ ನಿರ್ಮಾಣ ಮಾಡಿದ್ದಾರೆ ಅನ್ನುವಂಥದ್ದು. ಸಾಮಾನ್ಯವಾಗಿ ನಾವು ದೇವಾಲಯದಲ್ಲಿ ವಿಗ್ರಹವನ್ನ ಶಿಲೆಯಿಂದ ಮಾಡಿರ್ತಾರೆ, ಇಲ್ಲ ಮರದಿಂದ ಮಾಡಿರ್ತಾರೆ, ಇಲ್ಲ ಪಂಚಲೋಹದಿಂದ ಮಾಡಿರ್ತಾರೆ. ಇದನ್ನ ನಾವು ಕೇಳಿದ್ದೀವಿ. ಆದರೆ ಈ ಪಳನಿಯಲ್ಲಿರುವಂತಹ ವಿಗ್ರಹ ಏನಿದೆ ಇದು 9 ಬಗೆಯ ಕಾರ್ಕೋಟಕ ವಿಷದಿಂದ, ಅಂದ್ರೆ ಆ ವಿಷದ ವಸ್ತುವಿನಿಂದ ತಯಾರು ಮಾಡಿದ್ದಾರೆ ಅನ್ನುವಂಥ ಒಂದು ವಿಚಾರ ಇದೆ. ಇಲ್ಲಿ ಒಂದು ಇತಿಹಾಸ ಹೇಳೋ ಪ್ರಕಾರ 18 ಸಿದ್ಧಿ ಪುರುಷರಲ್ಲಿ ಒಬ್ಬರಾದಂತಹ, ಮೂಲತಃ ತಮಿಳುನಾಡಿನವರಾದಂತಹ ಸುಬ್ರಹ್ಮಣ್ಯ ಸ್ವಾಮಿ ಆರಾಧಕರಾದಂತಹ ಭೋಗರ್ನಾಥರ್ ಅವರು ಸುಪ್ರಸಿದ್ಧ ಆಯುರ್ವೇದ ವೈದ್ಯರಾಗಿದ್ರು. ಕಾಡಿನಲ್ಲಿ ಸಿಕ್ಕುವಂತಹ ವಿಷಪೂರಿತವಾದಂತಹ ಸಸ್ಯಗಳಿಗೆ ಕೆಲವು ಬಗೆಯ ಲೋಹಗಳನ್ನ ಮಿಶ್ರ ಮಾಡಿ ಪಳನಿಯಪ್ಪನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನುವಂಥ ಒಂದು ವಿಚಾರ ಇದೆ. ಇಲ್ಲಿ ಮೊದಲು ಹುಲಿಯ ಹಾಲಿನಿಂದ ಅಭಿಷೇಕವನ್ನ ಮಾಡಿ ಸ್ವಾಮಿಯನ್ನ ಪ್ರಸನ್ನ ಮಾಡ್ತಾರೆ. ಹಾಗಾಗಿ ಸ್ವಾಮಿಗೆ ಪ್ರತಿನಿತ್ಯ ಬೆಳಿಗ್ಗೆ ಕ್ಷೀರಾಭಿಷೇಕ ಆಗಬೇಕು. ಅದರಲ್ಲೂ ಶುದ್ಧವಾದ ಗೋವಿನ ಹಾಲಿನಿಂದಲೇ ಕ್ಷೀರಾಭಿಷೇಕವನ್ನ ಮಾಡ್ತಾರೆ. ನಂತರ ಜಲಾಭಿಷೇಕ. ಇದರ ನೀರನ್ನ, ಅಂದ್ರೆ ಈ ಅಭಿಷೇಕದ ನೀರನ್ನ ಪ್ರಸಾದದ ರೂಪದಲ್ಲಿ ಭಕ್ತರಿಗೆ ನೀಡುವಂತ ಒಂದು ಕ್ರಮ ಇದೆ. ಈಗಲೂ ಕೂಡ ಎಷ್ಟೋ ಜನರಿಗೆ ಈ ಅಭಿಷೇಕದ ನೀರಿನಿಂದ ಚರ್ಮ ವ್ಯಾಧಿ ನಿವಾರಣೆಯಾಗಿದೆ. ಹಲವಾರು ವ್ಯಾಧಿಗಳು ನಿವಾರಣೆಯಾಗಿರುವಂತಹ ಸಾಕಷ್ಟು ನಿದರ್ಶನಗಳು ಕೂಡ ಇದೆ. ಹಾಗಾಗಿ ವಿಶೇಷವಾದಂತಹ ಗಿಡಮೂಲಿಕೆಗಳಿಂದ ಈ ಪಳನಿ ಸ್ವಾಮಿಯ ವಿಗ್ರಹ ರೂಪಿತ ಆಗಿದೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಆಯುರ್ವೇದ ಹೇಳೋ ಪ್ರಕಾರ ಹಲವಾರು ಗಂಡಾಂತರದ ರೋಗಗಳಿತ್ತು, ಕ್ಯಾನ್ಸರ್ ಇತ್ತು, ಕುಷ್ಠರೋಗ ಇತ್ತು. ಇದಕ್ಕೆ ನಿಯಮಿತವಾಗಿ ಹಾವಿನ ವಿಷವನ್ನ, ಚೇಳಿನ ವಿಷವನ್ನ ಔಷಧಿಯಾಗಿ ಬಳಸ್ತಾ ಇದ್ದಂಥದ್ದು ಕೂಡ ಇದೆ. ಅದಕ್ಕಾಗಿನೇ ಈಗ ಹಾವಿನ ವಿಷ ಆಗ್ಲಿ, ಚೇಳಿನ ವಿಷ ಆಗ್ಲಿ ಅತ್ಯಂತ ದುಬಾರಿಯಾಗಿರುವಂಥದ್ದು, ತುಂಬಾ ಬೆಲೆ ಬಾಳುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಇದನ್ನ ಔಷಧೀಯವಾಗಿ ಕೂಡ ಉಪಯೋಗಿಸುವಂಥದ್ದು ಕೂಡ ಇದೆ, ಈಗಲೂ ಇದೆ. ಆದ್ರೆ ಈ 3000 ವರ್ಷಗಳ ಹಿಂದೆನೆ ವಿಷದಿಂದ ತಯಾರು ಮಾಡಿರುವಂತಹ ಈ ವಿಗ್ರಹವನ್ನ ನೋಡಿದ್ರೆ ನಮ್ಮ ಹಿರಿಯರಿಗೆ ಈ ಆಯುರ್ವೇದದಲ್ಲಿ ಎಷ್ಟು ಜ್ಞಾನ ಇತ್ತು, ಎಷ್ಟು ಸಿದ್ಧಿಯನ್ನ ಪಡ್ಕೊಂಡಿದ್ರು ಅನ್ನುವಂಥ ವಿಚಾರ ಇದರಿಂದ ತಿಳಿದು ಬರುತ್ತೆ. ಇನ್ನು ಕಾಲಕ್ರಮೇಣ ಬೆಟ್ಟದ ಮೇಲೆ ವಿರಾಜಮಾನವಾದಂತಹ ಪಳನಿಯ ಸುಬ್ರಹ್ಮಣ್ಯ ಸ್ವಾಮಿ ವಿಶೇಷ ರೀತಿಯಲ್ಲಿ ಭಕ್ತರ ಅಭೀಷ್ಟಗಳನ್ನ ನೆರವೇರಿಸ್ತಾ ಬಂದಿದ್ದಾನೆ. ಇದನ್ನ ಕಂಡೆ ಪಾಂಡ್ಯನ್ ರಾಜ ಬೃಹತ್ ದೇವಾಲಯವನ್ನ ನಿರ್ಮಾಣ ಮಾಡಿದ್ರು. ಈಗಲೂ ಕೂಡ ಸಾವಿರಾರು ಭಕ್ತರು ಪ್ರತಿನಿತ್ಯ ಸ್ವಾಮಿಯ ದರ್ಶನವನ್ನ ಮಾಡ್ತಾರೆ. ಅಲ್ಲಿ ಸಿಕ್ಕುವಂತಹ ಪ್ರಸಾದಗಳಲ್ಲೇ ಕೆಲವೊಂದು ಮನೋವ್ಯಾಧಿಗಳು ಕೂಡ ದೂರ ಆಗತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಆದ್ರಿಂದಲೇ ಸುಬ್ರಹ್ಮಣ್ಯನ ಆರಾಧನೆ ಮಾಡುವಂಥದ್ದು, ಸುಬ್ರಹ್ಮಣ್ಯನ ದರ್ಶನ ಮಾಡುವಂಥದ್ದು ತುಂಬಾ ವಿಶೇಷ ಫಲಗಳನ್ನು ಕೊಡುತ್ತೆ. ಹಾಗಾಗಿ ಈ ದಿನ ನೀವು ಸುಬ್ರಹ್ಮಣ್ಯ ಸ್ತೋತ್ರವನ್ನ ಹೇಳ್ಕೊಳ್ಳಿ. ನಿಮಗೆ ಅನುಕೂಲ ಇದ್ರೆ ಸ್ವಾಮಿಯ ದರ್ಶನವನ್ನ ಮಾಡಿ. ಈ ದಿನ ಒಳ್ಳೆದಾಗತ್ತೆ. ಅದರಲ್ಲೂ ಈ ಆಷಾಢ ಮಾಸದ ಮಂಗಳವಾರದ ದಿನ ಸುಬ್ರಹ್ಮಣ್ಯ ಸ್ವಾಮಿಯನ್ನ ನೀವು ದರ್ಶನ ಮಾಡಿದ್ರೆ, ಸ್ಮರಣೆ ಮಾಡಿಕೊಂಡೆ, ಸ್ತೋತ್ರವನ್ನು ಹೇಳ್ಕೊಂಡ್ರೆ ನಿಮ್ಮ ಕಷ್ಟಗಳು ನಿವಾರಣೆಯಾಗುತ್ತೆ, ನಿಮ್ಮ ವ್ಯಾಧಿಗಳು ದೂರ ಆಗುತ್ತೆ, ಮನಸ್ಸು ಹಗುರವಾಗುತ್ತೆ. ಹಾಗಾಗಿ ತಾವು ಕೂಡ ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಯ ಬಗ್ಗೆ ಶ್ರವಣ ಮಾಡ್ತಾ ಇದ್ದೀರಿ. ತಮಗೆಲ್ಲರಿಗೂ ಕೂಡ ಒಳ್ಳೆದಾಗತ್ತೆ. ಬಂಧುಗಳೇ, ಈ ದಿನ ವಿಶೇಷವಾಗಿ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಳಿಕ್ಕೂ ಕೂಡ ಸೂಕ್ತವಾಗಿರುವಂತಹ ದಿನ. ಅದಕ್ಕಾಗಿನೇ ಈ ದಿನ ಯಾರು ಕಷ್ಟದಲ್ಲಿದ್ದೀರಿ, ಸಂಕಷ್ಟದಲ್ಲಿದ್ದೀರಿ ಅಂಥವರು ಒಂದು ಸರಳ ಪ್ರಯೋಗವನ್ನ ಮಾಡಿ ಪರಿಹಾರವನ್ನು ಕಂಡುಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡಬಹುದು. ಆ ಹಿನ್ನೆಲೆಯಲ್ಲಿ ಈ ದಿನ ನಿಮಗಾಗಿ ಒಂದು ಮಾಹಿತಿ. ಅದೇನಂದ್ರೆ, ಈ ಶನಿಯ ಪ್ರಭಾವದ ಪಂಚಮ ಶನಿ, 7.5 ಶನಿ, ಅಷ್ಟಮ ಶನಿ ಇವು ನಡೀತಾ ಇರುವಂತಹ ಸಂದರ್ಭದಲ್ಲಿ ವ್ಯಕ್ತಿಯ ಜೀವನ ಕಷ್ಟಮಯವಾಗಿರುತ್ತೆ. ತಮಗೆ ಗೊತ್ತಿದೆ, ಶನಿಯ ಪ್ರಭಾವದಿಂದ, ಶನಿಯ ಕ್ರೂರ ದೃಷ್ಟಿಯಿಂದ ಶನಿ ನೋಡುವಂತಹ ಕೆಲವು ಮನೆಗಳೇನಿದೆ, ಕೆಲವು ರಾಶಿಗಳೇನಿದೆ, ಇದರಲ್ಲಿ ಇದ್ದಂತಹ ಗ್ರಹಗಳಿಗಾಗ್ಲಿ ಅಥವಾ ಅಂತಹ ಒಂದು ರಾಶಿಯಲ್ಲಿ ಜನಿಸಿದಂತಹವರಾಗ್ಲಿ ಅತ್ಯಂತ ಕಷ್ಟದ ಜೀವನ ಇರುತ್ತೆ. ಜೀವನ ಅಷ್ಟೊಂದು ಸುಲಭ ಇರಲ್ಲ. ಎಲ್ಲ ರೀತಿಯಲ್ಲೂ ಕೂಡ ಅವರಿಗೆ ತೊಂದರೆಗಳು, ತಾಪತ್ರಯಗಳು ಇದ್ದೇ ಇರುತ್ತೆ. ಹಣದ ಅನಾನುಕೂಲತೆ ಇರುತ್ತೆ. ಹಾಗೆ ಮಾನಸಿಕವಾಗಿ ಅಸ್ಥಿರತೆ ಇರುತ್ತೆ. ನಂಬಿದವರೆಲ್ಲ ಕೈ ಕೊಡುವಂತಹ ಸಂದರ್ಭಗಳೇ ಬರುತ್ತೆ. ನಮ್ಮವರೇ ನಮ್ಮ ಮಾತು ಕೇಳದಂತಾಗುತ್ತೆ. ಹಾಗೆ ಹಿಡಿದ ಕೆಲಸ ಕಾರ್ಯಗಳು ಅರ್ಧಕ್ಕೆ ನಿಲ್ಲುವಂಥದ್ದು, ದುಸ್ತರವಾದಂತಹ ಜೀವನ, ಸುಖ ಸುಮ್ಮನೆ ಅಲೆದಾಟ ಇರುತ್ತೆ. ಎಲ್ಲವೂ ಸರಿ ಇದೆ ಅಂತ ಹೇಳಿ ನೆಮ್ಮದಿಯಿಂದ ಜೀವನ ಮಾಡಿ ಕಾಲ ಕಳೀತಾ ಇರುವಂತಹ ಸಂದರ್ಭದಲ್ಲೇ ಏನೋ ಒಂದು ಕಷ್ಟ ಇದ್ದಕ್ಕಿದ್ದ ಹಾಗೆ ಬಂದೊದಗತ್ತೆ. ಇಲ್ಲಿ ಶನಿ ಪರಮಾತ್ಮ ತನ್ನ ತಂದೆಯನ್ನೇ ಬಿಡದಂಥವನು, ನರಮಾನವರಾದ ನಮ್ಮನ್ನ ಬಿಟ್ಟಾನೆಯೇ. ಅದರಲ್ಲೂ ನಾವು ಮಾಡುವಂತಹ ತಪ್ಪುಗಳು, ಅಪರಾಧಗಳು, ಲೋಪಗಳು, ಅನ್ಯಾಯಗಳು, ಇದಕ್ಕಾಗಿ ನಮಗೆ ಶಿಕ್ಷೆ ಆಗೇ ಆಗತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ.
ಹಾಗಾಗಿನೇ ಶನಿಯಿಂದ ಕ್ಷಣ ಮಾತ್ರದಲ್ಲೇ ಕಷ್ಟಗಳ ಸರಮಾಲೆಯನ್ನೇ ತಂದೊಡ್ಡುತ್ತಾನೆ. ನಿನ್ನೆ ಇದ್ದಂತಹ ಪರಿಸ್ಥಿತಿ ಇವತ್ತು ಇರಲ್ಲ, ಬದಲಾವಣೆ ಆಗಿರುತ್ತೆ. ಇವತ್ತು ಇದ್ದಂತಹ ಸುಖ ಸಂತೋಷ ನಾಳೆ ಇರಲ್ಲ, ಏನೋ ಒಂದು ತೊಂದರೆ ಆಗತ್ತೆ, ಅವಘಡಗಳಾಗತ್ತೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಹತ್ತಿರದವರು ಕೂಡ ಕಷ್ಟ ಕಾಲದಲ್ಲಿ ನಮಗೆ ಸಹಾಯ ಮಾಡಲ್ಲ, ಅವರು ಕೂಡ ದೂರ ಸರಿತಾರೆ. ಹೇಗೆ ಒಣಗಿದ ಮರಕ್ಕೆ ಹಕ್ಕಿ ಪಕ್ಷಿಗಳು ಬಂದು ಆಶ್ರಯವನ್ನ ಪಡೆಯಲ್ವೋ ಅದೇ ರೀತಿಯಲ್ಲಿ ಕಷ್ಟದಲ್ಲಿರುವಂತಹವರ ಜೊತೆಗೆ ಯಾರು ಕೂಡ ಇರಲ್ಲ, ಯಾರೂ ಕೈ ಜೋಡಿಸಲ್ಲ. ಅಂತ ಒಂದು ಪರಿಸ್ಥಿತಿ ಇರುವಂತ ಒಂದು ಸಂದರ್ಭ ಇದೆ. ಆದರೆ ಇದಕ್ಕೆ ಉಪಾಯ ಏನು? ಇದನ್ನು ಹೇಗೆ ಪರಿಹಾರ ಮಾಡಿಕೊಳ್ಳುವಂಥದ್ದು? ಕಷ್ಟವನ್ನ ನಾವೇ ಅನುಭವಿಸಬೇಕು. ಅದರಲ್ಲೂ ಈ ಜನ್ಮದಲ್ಲೇ ಅನುಭವಿಸಿ ಅದನ್ನ ತೀರಿಸಿ ಹೋದಾಗ ಮುಂದಿನ ಜನ್ಮ ಸುಗಮವಾಗತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಆದ್ರಿಂದ ಕಷ್ಟವನ್ನು ಅನುಭವಿಸಬೇಕು. ಆದರೆ ಕಷ್ಟ ಬಂತು ಅಂತ ಹೇಳಿ ಕೈ ಹೊತ್ತು ಕೂತ್ರೆ ಅದು ನಿವಾರಣೆ ಆಗಲ್ಲ. ಅದಕ್ಕೆ ಏನಾದರೂ ಒಂದು ಪರಿಹಾರವನ್ನ ಮಾಡಬೇಕು. ಕೆಲವರು ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು, ಹೋಮ ಹವನಾದಿಗಳನ್ನು ಮಾಡುವಂಥದ್ದು, ಹಾಗೆ ಶಾಂತಿ ಹೋಮಗಳನ್ನು ಮಾಡಿಸುವಂಥ ಒಂದು ಕ್ರಮವನ್ನ ಅನುಸರಣೆ ಮಾಡ್ತಾರೆ. ಆದರೆ ಇಲ್ಲಿ ಗ್ರಹ ದೋಷಗಳನ್ನ ನಿವಾರಣೆ ಮಾಡಿಕೊಂಡ್ರೆ ಮಾತ್ರ ಜೀವನದಲ್ಲಿ ಏನಾದರೂ ಸ್ವಲ್ಪ ಒಳ್ಳೆಯ ಸಮಯವನ್ನ ಕಾಣಲಿಕ್ಕೆ ಸಾಧ್ಯ ಇದೆ. ಅದರಲ್ಲೂ ನಕಾರಾತ್ಮಕ ಶಕ್ತಿಗಳನ್ನು ಓಡಿಸ್ಲಿಕ್ಕೆ ನಾವು ಕೆಲವೊಂದು ವಿಧಿವಿಧಾನಗಳನ್ನ ಅನುಸರಣೆ ಮಾಡಲೇಬೇಕಾಗತ್ತೆ. ಕೆಲವರಿಗೆ ಮಾನಸಿಕವಾಗಿ ಶಾರೀರಿಕವಾಗಿ ಅನಾರೋಗ್ಯ ಪರಿಸ್ಥಿತಿ ಇರುತ್ತೆ. ಇಂಥದ್ದನ್ನ ನಾವು ಬಹಳ ಉಪಾಯದಿಂದ ದೂರ ಮಾಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇದೆ. ಅಂತ ಒಂದು ಉಪಾಯ ಏನು ಅಂತ ಹೇಳಿದ್ರೆ ತುಂಬಾ ಸರಳವಾಗಿ ಇರುವಂಥದ್ದು. ಯಾವುದೇ ಒಂದು ದೋಣಿ ಅಥವಾ ಹಡಗಿನಲ್ಲಿ ಕೆಲವು ಕಬ್ಬಿಣದ ಮೊಳೆಗಳನ್ನ ಉಪಯೋಗಿಸಿರ್ತಾರೆ. ಅಂತಹ ಉಪಯೋಗಿಸಿದಂತಹ ಒಂದು ಮೊಳೆಯನ್ನ ತರಬೇಕು. ಮೊಳೆ ಅಂತಂದ್ರೆ ನೇಯ್ಲದು. ಹಾಗಾಗಿ ಆ ದೋಣಿಯಿಂದ ಹಡಗಿನಿಂದ ಸ್ವಲ್ಪ ಚೂರು ಕಬ್ಬಿಣವನ್ನ ತರಬೇಕು ಅನ್ನುವಂಥದ್ದು. ಇದನ್ನ ಮನೆಗೆ ತಂದು ಗಂಗಾ ಜಲದಿಂದ ಶುದ್ಧ ಮಾಡಿ ಅದನ್ನ 18 ದಿನಗಳ ಕಾಲ ಹಾಲಿನಲ್ಲಿ ನೆನೆಸಿಟ್ಟು, ಅಂದ್ರೆ ಪ್ರತಿದಿನ ಹಾಲನ್ನ ಬದಲಾವಣೆ ಮಾಡ್ತಾ ಇರಬೇಕು. ಆ ಹಾಲನ್ನ ಯಾವುದಾದ್ರೂ ಒಂದು ಗಿಡದ ಬುಡಕ್ಕೆ ವಿಸರ್ಜನೆ ಮಾಡಬೇಕು. ನಂತರ 18 ದಿನಗಳ ನಂತರ ಗಂಗಾ ಜಲದಿಂದ ಮತ್ತೊಮ್ಮೆ ಶುದ್ಧ ಮಾಡಿ ಅದನ್ನ ಬಲಗೈ ಮಧ್ಯದ ಬೆರಳಿಗೆ ಒಂದು ಉಂಗುರವನ್ನ ಮಾಡಿಸ್ಕೊಳ್ಬೇಕು. ಹಾಗಾಗಿ ಆ ಒಂದು ಮೊಳೆಯಿಂದ ಅಥವಾ ಆ ಕಬ್ಬಿಣದ ತುಂಡಿನಿಂದ ಒಂದು ಉಂಗುರವನ್ನು ಮಾಡಿಸಿ ಹಾಕೊಳ್ಬೇಕು. ಇದರಿಂದ ಕೆಲವೊಂದು ಸಮಸ್ಯೆಗಳು ದೂರ ಆಗತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಚಿನ್ನ ಬೆಳ್ಳಿ ಮಾಡುವಂಥವ್ರು ಇಂಥ ಉಂಗುರಗಳನ್ನ ಮಾಡಿಕೊಡ್ತಾರೆ. ಅದನ್ನ ತಂದು ನಿಮ್ಮ ಪೂಜಾ ಸ್ಥಳದಲ್ಲಿ ಇಟ್ಟು ಸಂಕಲ್ಪವನ್ನು ಮಾಡಿಕೊಂಡು ನಮ್ಮ ಮೇಲೆ ನಡೀತಾ ಇರುವಂತಹ ಶನಿ ಪರಮಾತ್ಮನ ಎಲ್ಲ ರೀತಿಯ ಬಾಧೆಗಳಿಂದ ಉಪಟಳದಿಂದ ರಕ್ಷಿಸು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಶನಿವಾರದ ದಿನ ಅದನ್ನ ಧಾರಣೆ ಮಾಡಬೇಕು. ಇದರಿಂದ ಅತ್ಯಂತ ಶುಭವಾದ ಫಲಗಳು ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ. ಏಕೆಂದ್ರೆ ಈ ಕಬ್ಬಿಣ, ಈ ಮೊಳೆ ಶನಿಕಾರಕ. ಹಾಗಾಗಿ ಶನಿಯಿಂದ ಉತ್ತಮ ಫಲಗಳು ಸಿಗಬೇಕು, ಯಾವುದೇ ರೀತಿಯ ಕ್ರೂರ ದೃಷ್ಟಿ ನಮ್ಮ ಮೇಲೆ ಬೀರಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಇದನ್ನ ತಡೀಲಿಕ್ಕೆ ಸುಲಭವಾದಂತಹ ಒಂದು ಉಪಾಯ ಇದು. ಇದನ್ನ ಅನುಸರಣೆ ಮಾಡ್ಕೊಳ್ಳಿ, ಖಂಡಿತ ಒಳ್ಳೇದಾಗತ್ತೆ. ಇನ್ನು ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ಇದ್ರೆ ನಿಮಗೆ ಗೊತ್ತಿದೆ, ಗೂಬೆ ಲಕ್ಷ್ಮಿಯ ವಾಹನ. ಈ ಗೂಬೆಯ ಪುಕ್ಕವನ್ನ ನೀವು ಎಲ್ಲಾದರೂ ಸಂಪಾದನೆ ಮಾಡಿದ್ರೆ ಅದರಿಂದ ಕೂಡ ಒಂದು ಪರಿಹಾರವನ್ನ ಮಾಡ್ಕೊಳ್ಬಹುದು. ಯಾವುದೇ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯ ದಿನ, ದಶಮಿಯ ದಿನ ಅಥವಾ ಅಮಾವಾಸ್ಯೆಯ ದಿನ ವಿಧಿಯುಕ್ತವಾಗಿ ಗೂಬೆಯ ಪುಕ್ಕವನ್ನ ತರಬೇಕು. ಅಂದ್ರೆ ಇದನ್ನ ಪುಚ್ಚ ಅಂತ ಹೇಳ್ತಾರೆ. ಇದನ್ನ ತಂದು ಅವುಗಳಿಗೆ ಧೂಪ ದೀಪಾದಿಗಳನ್ನ ತೋರಿಸಿ ತಾಯಿತದಲ್ಲಿ ಕಟ್ಕೊಳ್ಬೇಕು. ಅದರಲ್ಲೂ ಬಲ ರಟ್ಟೆಯಲ್ಲಿ ಅದನ್ನ ಧರಿಸೋದ್ರಿಂದ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಬಗೆಹರಿಯುತ್ತೆ. ಅದರಲ್ಲೂ ಬಹಳ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆ. ವ್ಯಾಪಾರಸ್ಥರು ಇದನ್ನ ನಂಬಿಕೆಯಿಂದ ಮಾಡಿದ್ರಂತೂ ವ್ಯಾಪಾರ ಬಹಳ ಅಭಿವೃದ್ಧಿ ಪಥದಲ್ಲಿ ಇರುತ್ತೆ. ಹಾಗೆ ಇಚ್ಛಿಸಿದ ಯಶಸ್ಸು ಸಿಕ್ಕತ್ತೆ. ಇದೊಂದು ಬಹಳ ಸಿದ್ಧವಾದಂತಹ ಪ್ರಯೋಗ. ಏಕೆಂದ್ರೆ ನಮ್ಮ ಹಿಂದಿನವರು ಹಿರಿಯರು ಈ ರೀತಿಯ ಸಿದ್ಧೌಷಧಿಗಳಿಂದಾಗ್ಲಿ ಅಥವಾ ಸಿದ್ಧಿ ಯಂತ್ರ ಮಂತ್ರಗಳಿಂದ ಆಗ್ಲಿ ಅವರು ಕಾರ್ಯವನ್ನ ಯಶಸ್ವಿ ಮಾಡ್ಕೊಳ್ತಾ ಇದ್ರು. ಅಂತಹ ಒಂದು ಸಾಮರ್ಥ್ಯ ಅವರಿಗಿತ್ತು. ಯಾಕೆಂದ್ರೆ ಅವರಿಗೆ ತಿಳುವಳಿಕೆ ಇತ್ತು. ಅಂಥ ಯಂತ್ರ ಮಂತ್ರವನ್ನ ಅವರು ಸಿದ್ಧಿ ಮಾಡಿಕೊಂಡಿದ್ರು. ಹಾಗಾಗಿ ನಮ್ಮ ಹಿರಿಯರು ಗುರುಗಳು ತಿಳಿಸಿರುವಂತಹ ರೀತಿಯಲ್ಲಿ ಇಂತಹ ಕ್ರಮಗಳಿಂದಲೂ ಕೂಡ ಪರಿಹಾರ ಸಾಧ್ಯ. ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಇದು ಕೂಡ ಒಂದು ದಾರಿ ಅನ್ನುವಂಥ ವಿಚಾರವನ್ನ ತಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಸಾಧ್ಯ ಆದ್ರೆ, ಅವಕಾಶ ಆದ್ರೆ ಎಲ್ಲವೂ ಕೂಡ ಶುದ್ಧವಾದ ರೂಪದಲ್ಲಿ ಶುದ್ಧ ವಸ್ತುಗಳು ಸಿಕ್ಕಿದೆ ಅಂತ ಹೇಳಿ ನಿಮಗೆ ಖಾತ್ರಿ ಆದ್ರೆ ಮಾತ್ರ ಇಂತಹ ಪರಿಹಾರಗಳನ್ನ ಮುಂದುವರಿಸಿ ನಿಮ್ಮ ಸಮಸ್ಯೆಗಳು ನಿವಾರಣೆಯಾಗತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ತುಂಬ ಸಂತೋಷದಾಯಕವಾದಂತಹ ದಿನ, ಪ್ರೋತ್ಸಾಹದಾಯಕವಾದಂತಹ ದಿನ. ಕೆಲಸ ಕಾರ್ಯಗಳಲ್ಲಿ
ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರು, ಬಂಧು ಬಾಂಧವರ ನೆರವು ನಿಮಗೆ ಸಕಾಲಕ್ಕೆ ಸಿಕ್ಕತ್ತೆ. ಕೆಲಸಗಳು ಬಹಳ ಯಶಸ್ವಿಯಾಗಿ ನಡೆಯುವಂಥ ಸಾಧ್ಯತೆಗಳಿದೆ. ಅದರಲ್ಲೂ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಮೇಲಧಿಕಾರಿಗಳಾಗಲಿ, ನಿಮ್ಮ ಸಹೋದ್ಯೋಗಿಗಳಾಗಲಿ ನಿಮ್ಮ ಒಂದು ಕಷ್ಟ ಸುಖಗಳಿಗೆ ನೆರವಾಗುವಂಥದ್ದು ಕೂಡ ಇದೆ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಾರಾದರೂ ಒಬ್ಬರು ನಿಮ್ಮ ಜೊತೆಯಲ್ಲಿರ್ತಾರೆ. ಭಗವಂತ ಕೂಡ ಇದ್ದಾನೆ. ಹಾಗಾಗಿನೇ ಈ ಗ್ರಹಗತಿಗಳು ಈ ದಿನ ತುಂಬ ಅನುಕೂಲಕರವಾದಂತಹ ಸ್ಥಾನದಲ್ಲಿದೆ. ಹಾಗಾಗಿ ಕೆಲಸಗಳು ಯಶಸ್ವಿಯಾಗುತ್ತೆ. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂತಹ ಖರೀದಿಗಳೇನಾದರೂ ಇದ್ದರೆ ತುಂಬ ಲಾಭದಾಯಕವಾಗಿರುತ್ತೆ. ಹಣಕಾಸಿನ ಪರಿಸ್ಥಿತಿ ಕೂಡ ತುಂಬ ಆಶಾದಾಯಕವಾಗಿ ಇರುವಂಥದ್ದು. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ತುಂಬ ಯಶಸ್ಸನ್ನು ಕಾಣುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನದ ಪ್ರಯತ್ನಗಳು ನಿಮಗೆ ಯಶಸ್ವಿಯಾಗಿ ಇರುವಂಥದ್ದು. ಇನ್ನು ರಾಜಕೀಯ ವಲಯದಿಂದ ಕೂಡ ನಿಮಗೆ ಈ ದಿನ ಸಹಾಯ ಸಿಕ್ಕತ್ತೆ. ರಾಜಕಾರಣಿಗಳಾಗಲಿ, ಗಣ್ಯರಾಗಲಿ, ಹಿರಿಯರಾಗಲಿ ನಿಮ್ಮ ಒಂದು ಸಮಸ್ಯೆಗೆ ಸ್ಪಂದಿಸುವಂಥ ಒಂದು ವಿಚಾರ. ಹಾಗೆ ಈ ದಿನದಲ್ಲಿ ನಿಮ್ಮ ಮಾತು ಕೂಡ ಕೆಲವೊಂದು ಪ್ರಯತ್ನಗಳಿಗೆ ವಿಶೇಷವಾದಂಥ ನೆರವನ್ನು ಕೊಡುವಂಥದ್ದು. ಹಾಗಾಗಿ ಮಾತಿನಿಂದಲೇ ಎಷ್ಟೋ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂಥ ಅವಕಾಶಗಳು ಕೂಡ ಇದೆ. ಹಾಗೆ ಈ ದಿನ ವ್ಯಾಪಾರ ವಿಸ್ತರಣೆ ಆಗುವಂಥದ್ದು, ನಿಮ್ಮ ಪ್ರಯತ್ನಗಳನ್ನು ಬೇರೆ ದಾರಿಯಲ್ಲಿ ಕೊಂಡೊಯ್ಯುವಂಥ ಒಂದು ಆಲ್ಟರ್ನೇಟ್ ವೇ ಏನಿದೆ ಅದರ ಬಗ್ಗೆ ಒಂದು ಆಲೋಚನೆ ಕೂಡ ಇದೆ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ನೀವು ತೀವ್ರವಾದ ಗಮನವನ್ನು ಹರಿಸಬೇಕಾಗುತ್ತೆ. ಹಾಗಾಗಿ ಈ ಮನೆಯಲ್ಲಿ ನಡೆಯುವಂಥ ವಿದ್ಯಮಾನಗಳನ್ನು ಈ ದಿನ ಮೌನವಾಗಿ ನೀವು ನೋಡಬೇಕು ಅನ್ನುವಂಥದ್ದು. ಅದಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಈ ದಿನ ವ್ಯಕ್ತಪಡಿಸಬೇಡಿ. ಹಾಗಾಗಿ ಮೌನವಾಗಿದ್ದು ಲೆಕ್ಕಾಚಾರದಲ್ಲೇ ನಿಮ್ಮ ಈ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತಾ ಇರಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಆಯವ್ಯಯದಲ್ಲಿ ಅತ್ಯುತ್ತಮವಾದಂತಹ ಒಂದು ನಿಯಂತ್ರಣ ಇದೆ. ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತೀರಿ. ಹಾಗಾಗಿನೇ ಈ ದಿನ ನಿಮಗೆ ತುಂಬ ಯಶಸ್ಸು. ಅದಕ್ಕಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಸಾಧ್ಯ ಆದರೆ 1 kg ಅಕ್ಕಿಯನ್ನು ದಾನ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ತುಂಬ ಉತ್ಸಾಹದ ದಿನ, ತುಂಬ ಎನರ್ಜಿ ಇರುವಂತಹ ದಿನ. ಹಾಗಾಗಿನೇ ಕೆಲವೊಂದು ವಿಶೇಷವಾದ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಒಂದು ಮನಸ್ಸಿದೆ. ಮನಸ್ಸು ಮಾಡಿದ್ದೀರಿ, ಆದರೆ ಕೆಲವು ಸನ್ನಿವೇಶಗಳು, ಕೆಲವೊಂದು ಪರಿಸ್ಥಿತಿಗಳು ಅದಕ್ಕೆ ತುಂಬ ಅಡೆತಡೆಗಳನ್ನು ಉಂಟು ಮಾಡುವಂಥದ್ದು ಇದೆ. ಹಾಗಾಗಿ ಪ್ರೋತ್ಸಾಹ ಇದ್ದರೂ ಕೂಡ ಕೆಲಸ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಈ ದಿನ ಇರುವಂಥದ್ದು. ಅದರಲ್ಲೂ ಈ ವ್ಯಾಪಾರ ವ್ಯವಹಾರಗಳು, ಹಣಕಾಸಿನ ವಿಚಾರದಲ್ಲಿ ಈ ದಿನ ಒಂದು ರೀತಿಯಲ್ಲಿ ಬೇಕಾಬಿಟ್ಟಿ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ದೂರಾಲೋಚನೆ ಇಲ್ಲ, ಮುಂದಾಲೋಚನೆ ಇಲ್ಲ. ಇಂಥ ಒಂದು ನಿರ್ಧಾರಗಳು ಈ ದಿನ ನಿಮಗೆ ಸ್ವಲ್ಪ ನಷ್ಟವನ್ನು ತರಿಸುವಂಥ ಸಾಧ್ಯತೆ ಇದೆ. ಎಲ್ಲ ಪ್ರಯತ್ನಗಳಲ್ಲೂ ಕೂಡ ಈ ದಿನ ಪೂರ್ಣವಾದ ಫಲ ಇಲ್ಲ. ಕೆಲಸಗಳು ಅರ್ಧಕ್ಕೆ ನಿಲ್ಲುವಂಥದ್ದು ಇದೆ. ಕೆಲವೊಂದು ಅಸಮಾಧಾನಕರವಾದಂಥ ರೀತಿಯಲ್ಲಿ ಫಲಿತಾಂಶಗಳನ್ನು ತರುವಂಥದ್ದು ಕೂಡ ಇದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗುವಂಥ ಕೆಲವು ವಿದ್ಯಮಾನಗಳಿದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಈ ಗುರುತರವಾದ ಕೆಲಸಗಳನ್ನು ನೀವು ಮುಂದುವರಿಸಬೇಕಾಗತ್ತೆ. ಹಾಗೆ ಬಂಧು ಮಿತ್ರರ ಜೊತೆಯಲ್ಲಿ ಕೆಲವೊಂದು ವಿವಾದಗಳು ಉಂಟಾಗುವಂಥದ್ದು ಕೂಡ ಇದೆ. ಏನೋ ಒಂದು ಮಾತಿಲ್ಲ ಅಂದ್ರೂ ಮೌನವೇ ನಿಮಗೆ ಈ ದಿನ ಮುಳುವಾಗುವಂಥದ್ದು, ಅಲ್ಲೇ ಒಂದು ಅಸಮಾಧಾನ, ಅಲ್ಲೇ ಒಂದು ಭಿನ್ನಾಭಿಪ್ರಾಯ ಬರುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಬಾಡಿ ಲ್ಯಾಂಗ್ವೇಜ್ಗೆ ತುಂಬ ಮಹತ್ವ ಇದೆ. ಅದನ್ನು ನೋಡಿದಂಥವರು ಅಥವಾ ಅದನ್ನು ಅಪಾರ್ಥ ಮಾಡಿಕೊಳ್ಳುವಂಥವರು ಈ ದಿನ ನಿಮ್ಮ ವೈರಿಗಳಾಗಿ ಇರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ಮಾತು ಹಾಗೆ ನಿಮ್ಮ ನಡತೆ ಅದನ್ನು ಕಟ್ಟುನಿಟ್ಟಾಗಿ ಉಳಿಸ್ಕೊಳ್ಳಿ. ಇನ್ನು ಈ ದಿನ ವೈದ್ಯಕೀಯ ಸಮಾಲೋಚನೆ ಮಾಡುವಂತಹ ಸಂದರ್ಭಗಳು ಕೂಡ ಬರಬಹುದು. ಏನೋ ಅನಾರೋಗ್ಯ ನಿಮಿತ್ತ ಒಂದು ವೈದ್ಯರನ್ನು ಭೇಟಿ ಮಾಡುವಂಥದ್ದು, ಔಷಧೋಪಚಾರಗಳು, ಹಾಗೆ ಕೆಲವೊಂದು ಮನೆ ಮದ್ದುಗಳನ್ನು ಮಾಡಿಕೊಳ್ಳುವಂಥ ವಿಚಾರ, ಇದರಲ್ಲಿ ಈ ದಿನ ನೀವು ಉಪಕ್ರಮಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ಈ ದಿನ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಿ, ಸ್ವಂತ ನಿರ್ಧಾರ ಆಗಿದ್ರೂ ಕೂಡ ಆಲೋಚನೆ ಮಾಡಿ ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ಲಕ್ಷ್ಮೀ ಅಮ್ಮನವರ ದರ್ಶನ ಮಾಡಿ ವಿಷ್ಣುವಿನ ಈ ದಿನ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರು ಈ ದಿನ ಮಿಶ್ರ ಫಲಗಳನ್ನು ಅನುಭವಿಸುವಂತಹ ದಿನ.
ಅದಕ್ಕಾಗಿಯೇ ಯಾವುದೇ ಕೆಲಸ ಕಾರ್ಯಗಳನ್ನು ಒಂದಲ್ಲ 2 ಬಾರಿ ಆಲೋಚನೆ ಮಾಡಿ, ತಜ್ಞರ ನೆರವನ್ನು ಪಡ್ಕೊಳ್ಳಿ, ಅನುಭವಸ್ಥರ ಮಾತುಗಳನ್ನು ಕೇಳಿಸ್ಕೊಳ್ಳಿ. ಅದನ್ನು ನೀವು ಅನುಸರಣೆ ಮಾಡಲೇಬೇಕಾಗತ್ತೆ. ಹಾಗಾಗಿ ಸ್ವಯಂ ನೀವೇ ಯಾವುದೇ ಕೆಲಸಕ್ಕೆ ಕೈ ಹಾಕಬೇಡಿ. ಅದರಲ್ಲೂ ಈ ಆತುರದ ನಿರ್ಧಾರಗಳನ್ನು ಒತ್ತಡದಲ್ಲಿ ತೆಗೆದುಕೊಳ್ಬೇಡಿ. ಅದನ್ನು ಮಾತ್ರ ಈ ದಿನ ಮರಿಬೇಡಿ. ಹಾಗೆ ಈ ದಿನ ಆಡೋದು ಮಾಡೋದು ನಮ್ಮಿಚ್ಛೆ, ಆದರೆ ಆಗೋದು ಬಿಡೋದು ದೇವರಿಚ್ಛೆ. ಹಾಗಾಗಿ ನಾವು ಮಾಡುವಂಥದ್ದು ಒಂದು, ಆದರೆ ಭಗವಂತನ ಸಂಕಲ್ಪ ಇರುವಂಥದ್ದೇ ಬೇರೊಂದು ರೀತಿಯಲ್ಲಿರುತ್ತೆ. ಹಾಗಾಗಿ ನಾವು ನಮ್ಮ ಪ್ರಯತ್ನಗಳನ್ನು ಮಾತ್ರ ಮುಂದುವರಿಸಬೇಕು. ಆದರೆ ಗಾಳಿಯಲ್ಲಿ ಗೋಪುರ ಕಟ್ತಾ ಇರಬೇಡಿ. ಈ ದಿನದಲ್ಲಿ ಊಹೆಗೆ ಹೆಚ್ಚು ಅವಕಾಶ ಕೊಡಬೇಡಿ ಈ ದಿನ. ಏಕೆಂದ್ರೆ ಪ್ರಾಕ್ಟಿಕಲ್ ಆಗಿ ನೀವು ಮಾಡಿದಾಗ ಮಾತ್ರ ಅದರ ಸಾಧಕ ಬಾಧಕಗಳು ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಯಾರದ್ದೋ ಮಾತು, ಎಲ್ಲೋ ಕೇಳಿದಂತಹ ವಿಚಾರ, ಅದನ್ನು ನಂಬಿಕೊಂಡು ಈ ದಿನ ಕೆಲಸವನ್ನ ಮಾಡಬೇಡಿ. ಹಾಗಾಗಿ ನಿಮ್ಮ ಸ್ವಂತ ಪ್ರಯತ್ನ ಅನ್ನುವಂಥದ್ದು ಅಲ್ಲಿರಬೇಕು. ಪ್ರಯತ್ನದಲ್ಲಿ ಕಲಿಯುವಂತಹ ಪಾಠವನ್ನ ನಿಮ್ಮದಾಗಿಸ್ಕೊಳ್ಬೇಕು. ಈ ಒಂದು ವಿಚಾರದಲ್ಲಿ ಈ ದಿನ ತುಂಬಾ ಪ್ರಾಕ್ಟಿಕಲ್ ಆಗಿ ಇರಬೇಕಾಗತ್ತೆ ನೀವು. ಹಾಗೆ ಯಾವುದೇ ಕಾರ್ಯವನ್ನ ವಹಿಸಿಕೊಳ್ಳೋ ಮೊದಲು ಅದರ ಆಳದ ಬಗ್ಗೆ, ಅದರ ಒಂದು ಸಾಧಕ ಬಾಧಕಗಳ ಬಗ್ಗೆ ನಿಮಗೆ ಅರಿವಿರಬೇಕು. ಹಾಗಾಗಿ ಏಕಾಏಕಿ ಕೆಲಸಗಳನ್ನು ಒಪ್ಕೊಳ್ಬೇಡಿ. ಜವಾಬ್ದಾರಿ ಅನ್ನುವಂಥದ್ದು ನಿಮ್ಮ ಒಂದು ವಿಶ್ವಾಸವನ್ನ ಪ್ರತಿನಿಧಿಸುವಂಥದ್ದು. ಹಾಗಾಗಿ ಜವಾಬ್ದಾರಿಯಿಂದ ಕೆಲಸವನ್ನ ಮಾಡಿದ್ರೆ ಮಾತ್ರ ನಿಮ್ಮ ವಿಶ್ವಾಸ, ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಭರವಸೆಯನ್ನ ಕಾಣಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇಂತಹ ಸೂಕ್ಷ್ಮ ವಿಚಾರಗಳು ಈ ದಿನ ಬರುವಂಥದ್ದು. ಹಾಗಾಗಿ ಇದನ್ನು ನೀವು ತೀವ್ರವಾಗಿ ಪರಿಗಣಿಸಬೇಕಾಗತ್ತೆ. ಇನ್ನು ಈ ದಿನ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರಬಹುದು, ಜಾಗ್ರತೆ. ಇನ್ನು ಈ ದಿನದ ಪ್ರಯಾಣ ಆಗ್ಲಿ, ಈ ದಿನದ ಹಣಕಾಸಿನ ನಿರ್ವಹಣೆಯಲ್ಲಾಗ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಪೂರ್ವ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರಿ. ಸ್ವಲ್ಪ ಮಟ್ಟಿನ ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ಕೊಳ್ಳಿ, ಗಣಪತಿಯನ್ನ ಆರಾಧನೆ ಮಾಡಿ ನಾಳಿನ ಸಂಕಷ್ಟಹರ ಚತುರ್ಥಿಯಲ್ಲಿ ಭಾಗವಹಿಸುವಂತಹ ಒಂದು ಸಂಕಲ್ಪವನ್ನ ಮಾಡ್ಕೊಳ್ಳಿ. ನಿಮಗೆ ಸಾಧ್ಯ ಆದರೆ ಗಣಪತಿಯ ಪೂಜೆಗೆ ಈ ದಿನ ಗರಿಕೆಯನ್ನು ಅಥವಾ ಹಳದಿ ಹೂಗಳನ್ನು ಕೊಡುವಂತಹ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ತುಂಬಾ ಅನುಕೂಲಕರವಾಗಿರುವಂತಹ ದಿನ. ಅದರಲ್ಲೂ ಕುಟುಂಬದಲ್ಲಿ ನೆಮ್ಮದಿ ಇದೆ, ಕುಟುಂಬಸ್ಥರ ಬೆಂಬಲ ಇದೆ. ಹಾಗೆ ನಿಮ್ಮ ಪತಿ, ನಿಮ್ಮ ಪತ್ನಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ಅತ್ಯುತ್ತಮವಾದ ಸಹಕಾರವನ್ನು ಕೊಡುವಂಥದ್ದು ಕೂಡ ಇದೆ. ಹಾಗಾಗಿ ನೀವು ಕಾರ್ಯವನ್ನು ಸಾಧನೆ ಮಾಡಲಿಕ್ಕೆ ಈ ದಿನ ನಿಮಗೆ ವಿಶೇಷ ಬೆಂಬಲ ಇದೆ, ವಿಶೇಷ ಬಲ ಸಿಕ್ಕತ್ತೆ ನಿಮಗೆ. ಹಣಕಾಸಿನ ವಿಚಾರದಲ್ಲಿ ಈ ದಿನ ಸ್ವಲ್ಪ ಸಾಧಾರಣವಾದಂತಹ ಪರಿಸ್ಥಿತಿ ಇರ್ಬೋದು, ಆದರೂ ಕೂಡ ಈ ದಿನ ನಿರ್ವಹಣೆ ಏನಿದೆ, ಈ ಮ್ಯಾನೇಜರಿಯಲ್ ಸ್ಕಿಲ್ ಅನ್ನುವಂಥದ್ದು ಬಹಳ ಅತ್ಯುತ್ತಮವಾಗಿ ನಿಮಗೆ ಈ ದಿನ ಇರುವಂಥದ್ದು. ಹಾಗಾಗಿನೇ ಹೊಸ ವಿಚಾರಗಳಲ್ಲಿ ಆಸಕ್ತಿ ಇದೆ, ಹೊಸತನ್ನ ಕಲಿಬೇಕು, ಹೊಸತನ್ನ ಮಾಡಬೇಕು ಅನ್ನುವಂಥ ವಿಚಾರಗಳು ಈ ದಿನ ತುಂಬ ಮನಸ್ಸಿನಲ್ಲಿ ಇರುವಂಥದ್ದು. ಇನ್ನು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಕೂಡ ನೀವು ಶುಭ ಸುದ್ದಿಯನ್ನು ಕೇಳುವಂಥದ್ದು ಕೂಡ ಇದೆ. ಮಕ್ಕಳಿಂದ ನಿಮಗೆ ಈ ದಿನ ನೆಮ್ಮದಿ ಇದೆ. ಏಕೆಂದರೆ ಅವರ ಆಟ ಪಾಠಗಳಾಗಲಿ, ಅವರ ಒಂದು ಪ್ರಗತಿ ಈ ದಿನ ನಿಮಗೆ ಸಮಾಧಾನವನ್ನು ತರುವಂತಹ ಸಂದರ್ಭ ಇದೆ. ಹಾಗೆ ಈ ದಿನದಲ್ಲಿ ಸಾಲದಿಂದ ಬರಬೇಕಾದಂತಹ ಹಣ, ಅಂದರೆ ಕೊಟ್ಟಿರುವಂತಹ ಸಾಲ ವಸೂಲಿಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಈ ದಿನ ಗಮನಾರ್ಹವಾದಂತಹ ಒಂದು ತೀರ್ಮಾನವನ್ನ ಕೈಗೊಳ್ಳುವಂಥದ್ದು ಕೂಡ ಇದೆ. ಹಾಗೆ ನಿಮಗೆ ಹಿರಿಯರ ನೆರವಿನಿಂದ ಕೆಲವು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂತಹ ಒಂದು ಸುಸಮಯ, ಒಳ್ಳೆಯ ಸಂದರ್ಭ ಇದೆ. ವೈವಾಹಿಕ ಜೀವನದಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿರಲಿ, ತೊಂದರೆಗಳಿರಲಿ, ಅದನ್ನು ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಬೇಕು ಅನ್ನುವಂಥ ಒಂದು ಆಲೋಚನೆ ಮನಸ್ಸಿಗೆ ಬರುತ್ತೆ. ಒಟ್ಟಾರೆ ಇಲ್ಲಿಯವರೆಗೆ ಸಮಸ್ಯೆಗಳನ್ನು ಹಾಗೆ ಬಿಟ್ಟಿದ್ರೆ ಈ ದಿನ ಸಮಸ್ಯೆಯ ಪರಿಹಾರಕ್ಕೆ ಏನಾದರೂ ಒಂದು ಪ್ರಯತ್ನ ಮಾಡಬೇಕಲ್ಲ ಅನ್ನುವಂಥ ಒಂದು ಮನಸ್ಸಾಗತ್ತೆ. ಪ್ರಯತ್ನ ಮಾಡಿದಷ್ಟು ಫಲ ಸಿಕ್ಕತ್ತೆ. ಮನಸ್ಸಿದ್ದರೆ ಮಾರ್ಗ, ಬಂಡೆ ಉರುಳುತ್ತಾ ಇರಬೇಕು. ಎಲ್ಲೋ ಒಂದು ಕಡೆ ನಿಂತರೆ ಅದು ಸ್ಟ್ಯಾಟಿಕ್ ಆಗಿದ್ಬಿಡತ್ತೆ. ಹಾಗಾಗಿ ನಿಮ್ಮ ಆಲೋಚನೆಗಳಾಗಲಿ, ನಿಮಗೆ ಬಂದಿರುವಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಹೆಚ್ಚು ಹೆಚ್ಚು ಆಲೋಚನೆಯನ್ನು ಮಾಡಿ. ಒಂದಲ್ಲ ಒಂದು ಪರಿಹಾರ ನಿಮಗೆ ಹೊಳೆಯುತ್ತೆ. ಹಾಗಾಗಿ ಯೋಚನೆ ಮಾಡದೆ ಯಾವುದೇ ಕೆಲಸಗಳಾಗಲ್ಲ. ಯೋಚನೆ ಮಾಡ್ತಾ ಮಾಡ್ತಾ ಅದಕ್ಕೆ ಒಂದು ಉತ್ತಮ ಫಲಿತಾಂಶವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಹಿರಿಯರ ಮಾರ್ಗದರ್ಶನವನ್ನ, ಸಲಹೆಯನ್ನ ಈ ನಿಟ್ಟಿನಲ್ಲಿ ಪಡ್ಕೊಳ್ಳುವಂಥದ್ದು ಅಗತ್ಯ. ಇದನ್ನ ಮಾತ್ರ ಮರಿಬೇಡಿ. ಜೊತೆಗೆ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ಕೊಳ್ಳಿ. ಈ ದಿನ ನಿಮ್ಮ ಕಷ್ಟಗಳನ್ನು ನಿವಾರಣೆ ಮಾಡು ಅಂತ ಹೇಳಿ ನಿಮ್ಮ ಮನೆ ದೇವರಿಗೆ ಮುಡಿಪನ್ನ ಎತ್ತಿಡಿ. ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ. ಮಾನಸಿಕವಾಗಿ ನೆಮ್ಮದಿ ಪ್ರಾಪ್ತಿಯಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.
ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಫಲಪ್ರದವಾದಂತಹ ದಿನ. ನೀವು ಹಿಡಿದ ಕೆಲಸ ಕಾರ್ಯಗಳಲ್ಲಿ ತುಂಬ ಉತ್ತಮ ಫಲಗಳನ್ನು ಕಾಣುವಂಥದ್ದು, ಕೆಲವೊಂದು ಸಾಹಸ ಕೃತ್ಯಗಳನ್ನು ಮಾಡುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಮನಸ್ಸು ಬಹಳ ವಿಶೇಷವಾಗಿ ಕುತೂಹಲಕಾರಿಯಾದಂತಹ ವಿಚಾರಗಳಲ್ಲಿ ಗಮನ ಹರಿಸುತ್ತೆ. ಸಾಹಸ ಕೃತ್ಯಗಳನ್ನು ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಮನಸ್ಸು ಇರುತ್ತೆ. ಹಾಗೆ ಈ ದಿನ ಯುವಕರಿಗೆ, ಯುವತಿಯರಿಗೆ ಬಹಳ ವಿಶೇಷವಾದಂತಹ ಒಂದು ಸ್ಪರ್ಧೆ ಉಂಟಾಗುವಂಥದ್ದು, ಏನೋ ಒಂದು ಚಾಲೆಂಜ್ ಅನ್ನುವಂಥದ್ದು ನಿಮಗೆ ಎದುರಿಗೆ ಬರುವಂಥದ್ದು ಕೂಡ ಇದೆ. ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಈ ದಿನ ಅಂಥ ಒಂದು ಸನ್ನಿವೇಶವನ್ನು ಎದುರಿಸುವಂಥ ಸಾಧ್ಯತೆ ಇದೆ. ಆದರೆ ಅದನ್ನು ಬಹಳ ಧೈರ್ಯದಿಂದ ಸಮರ್ಥವಾಗಿ ಎದುರಿಸ್ತೀರಿ. ನಾಳೆಯ ದಿನ ಯೋಚನೆ ಮಾಡಿದ್ರೆ ಈ ಕೆಲಸವನ್ನು ನಾನೇ ಮಾಡಿದ್ದ ಅನ್ನುವಂಥ ಒಂದು ವಿಚಾರ ಮನಸ್ಸಿಗೆ ಬರುತ್ತೆ. ಹಾಗೆ ಈ ದಿನ ಗ್ರಹಗತಿಗಳು ನಿಮಗೆ ಅನುಕೂಲವಾಗಿರುತ್ತೆ. ಕಾರ್ಯ ಸಾಧನೆ ಮಾಡಲಿಕ್ಕೆ ಎಲ್ಲ ಅವಕಾಶಗಳು ಇದೆ, ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಹಾಗಾಗಿ ಈ ದಿನ ಟೈಮ್ ಅನ್ನುವಂಥದ್ದು ಬಹಳ ಮುಖ್ಯ. ಸಮಯ, ಟೈಮ್ ಈಸ್ ಮನಿ. ನಿಮಗೆ ಅದನ್ನು ನೀವು ಎಚ್ಚರಿಕೆಯಿಂದ ಪರಿಪಾಲನೆ ಮಾಡುವಂಥದ್ದು ಬಹಳ ಅಗತ್ಯ ಇದೆ. ಹಾಗೆ ಈ ದಿನ ಮನಸ್ಸಿನಲ್ಲಿ ಶಾಂತಿ, ಸಮಾಧಾನವನ್ನು ಕಾಪಾಡಿಕೊಳ್ಬೇಕು. ಯಾವುದೇ ರೀತಿಯ ಉದ್ರೇಕಕ್ಕೆ ಒಳಗಾಗಬೇಡಿ. ಅಂದರೆ ಯಾರೋ ಟೆಂಪ್ಟ್ ಮಾಡ್ತಾರೆ, ಯಾರೋ ನಿಮ್ಮನ್ನು ರೇಗಿಸ್ತಾರೆ, ಯಾರೋ ನಿಮ್ಮನ್ನು ಅವಮಾನ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಇದೆಲ್ಲವನ್ನ ನಿಮ್ಮ ಒಂದು ಸಿಕ್ಸ್ತ್ ಸೆನ್ಸ್ ಗಮನಿಸ್ತಾ ಇರುತ್ತೆ. ಇದು ಸೂಕ್ಷ್ಮವಾಗಿ ನಿಮ್ಮ ಗಮನಕ್ಕೆ ಬರುವಂಥದ್ದು ಕೂಡ ಇರುತ್ತೆ ಈ ದಿನ. ಅದನ್ನು ಸ್ವಲ್ಪ ನಿಗ್ರಹ ಮಾಡಿಕೊಳ್ಬೇಕು. ಅದರಲ್ಲೂ ಕುಜ ಅಂತ ಹೇಳಿದರೆ ಈ ದಿನ ಕೋಪ ಕುದಿಯುವಂಥದ್ದು, ಕೆಲವರ ಬಗ್ಗೆ, ಕೆಲವರ ನಡತೆ ಬಗ್ಗೆ, ಕೆಲವರ ಮಾತಿನ ಬಗ್ಗೆ, ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕಾಗುತ್ತೆ. ಮನಸ್ಸಿನ ಸಮಾಧಾನವನ್ನು ಈ ದಿನ ನೀವು ಕಾಯ್ದುಕೊಳ್ಬೇಕಾಗುತ್ತೆ. ಇನ್ನು ಸ್ಥಿರಾಸ್ತಿಯ ವ್ಯವಹಾರಗಳು ನಿಮಗೆ ಹೆಚ್ಚಿನ ಲಾಭವನ್ನು ತರುತ್ತೆ. ಅಂಥ ಏನಾದರೂ ವಿಚಾರ ಇದ್ದರೆ, ಅಂಥ ಕೆಲಸಗಳೇನಾದರೂ ಈ ದಿನ ಪೆಂಡಿಂಗ್ ಇದ್ದರೆ ಅದನ್ನು ಮುಂದುವರಿಸುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನರಸಿಂಹ ಸ್ವಾಮಿ ನಿಮಗೆ ಎಲ್ಲ ರೀತಿಯಲ್ಲೂ ಅಭಯವನ್ನು ನೀಡ್ತಾನೆ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ಶ್ರಮ ಪಡಬೇಕಾಗತ್ತೆ. ಸ್ವಲ್ಪ ಶ್ರಮದಾಯಕವಾದಂಥ ದಿನ. ಉಗುರಿನಲ್ಲಿ ಹೋಗುತ್ತೆ, ಆದರೆ ನೀವು ದೊಡ್ಡ ಕೊಡಲಿಯನ್ನೇ ತರಬೇಕಾಗುತ್ತೆ. ಏಕೆಂದರೆ ಸ್ವಲ್ಪ ವಿವೇಚನೆ ಕಡಿಮೆ, ವಿವೇಕ ಕಡಿಮೆ, ಹಾಗೆ ದೂರದೃಷ್ಟಿಯ ಕೊರತೆ ಈ ದಿನ ನಿಮ್ಮನ್ನು ಕಾಡುವಂಥದ್ದು ಇದೆ. ಹಾಗಾಗಿನೇ ಕೆಲವೊಂದು ವಿಚಾರಗಳಲ್ಲಿ ನಿರ್ಧಾರಗಳನ್ನು ತಪ್ಪಾಗಿ ತೆಗೆದುಕೊಳ್ಳುವಂಥದ್ದು ಇದೆ. ಇದು ನಿಮಗೆ ಪಶ್ಚಾತ್ತಾಪಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಸ್ವಲ್ಪ ವಿಮರ್ಶೆ ಮಾಡಿ, ಆಲೋಚನೆ ಮಾಡಿ ನೀವು ಕೆಲಸಗಳನ್ನು ಮುಂದುವರಿಸಬೇಕು. ಏಕಾಏಕಿ ಯಾವುದೇ ಕೆಲಸಕ್ಕೆ ಕೈ ಹಾಕಬೇಡಿ. ಇನ್ನು ಈ ದಿನದಲ್ಲಿ ಹೆಚ್ಚಿನ ಜವಾಬ್ದಾರಿ ಇದೆ, ಕಾರ್ಯಭಾರದ ಒತ್ತಡ ಇದೆ. ಹಾಗಂತ ನೀವು ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಸೋಮಾರಿತನದಿಂದ ಕೆಲಸಗಳನ್ನು ಮುಂದೂಡಲಿಕ್ಕೆ ಸಾಧ್ಯ ಆಗಲ್ಲ. ಏಕೆಂದರೆ ನಿಮ್ಮ ವ್ಯಕ್ತಿತ್ವ, ನಿಮ್ಮ ಗೌರವದ ಪ್ರಶ್ನೆ ಇಲ್ಲಿ ಇರುವಂಥದ್ದು. ಹಾಗಾಗಿ ನಿಧಾನ ಆದರೂ ಕೂಡ ಕೆಲಸಗಳನ್ನು ಆರಂಭ ಮಾಡಿ. ಸರಿಯಾದಂಥ ದಾರಿಯಲ್ಲಿ ಕೆಲಸಗಳು ಇರಲಿ. ಒಳ್ಳೆಯ ಸಮಯ ನೋಡಿ ಕೆಲಸವನ್ನು ಆರಂಭ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನ ವಿರೋಧಿಗಳ ಬಗ್ಗೆ ಒಂದು ಕಣ್ಣಿಟ್ಟಿರಬೇಕು. ಅವರ ಚಟುವಟಿಕೆಗಳೇನು, ಅವರು ನಿಮಗೆ ಮಾಡುವಂಥ ಪಿತೂರಿಗಳೇನು ಅನ್ನೋಂಥದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಕೆಲವೊಂದು ಸೂಕ್ಷ್ಮವಾದಂಥ ವಿಚಾರಗಳು ನಿಮಗೆ ಈ ದಿನ ಗೊತ್ತಾಗತ್ತೆ. ಆದರೆ ಅದನ್ನು ಸ್ವಲ್ಪ ಭೂತ ಕನ್ನಡಿಯಲ್ಲಿ ನೀವು ನೋಡಬೇಕು. ಅದರ ಆಂತರ್ಯ ನೋಡಬೇಕು, ಒಳಹೊಕ್ಕಿ ನೋಡಬೇಕು. ಎಲ್ಲೋ ಬಂದಂತಹ ಗಾಳಿ ಸುದ್ದಿಗೂ ಕೂಡ ಈ ದಿನ ಬಲ ಇದೆ. ಏಕೆಂದರೆ ನಾಳೆ ಅದರಿಂದ ನಿಮಗೆ ತೊಂದರೆ ಆಗಬಾರ್ದು. ಹಾಗಾಗಿ ಈ ಮೂರನೆಯವರು ಹೇಳುವಂಥ ಕೆಲವು ಅಮೂಲ್ಯ ವಿಚಾರಗಳ ಬಗ್ಗೆ ಈ ದಿನ ಹೆಚ್ಚು ಆಸಕ್ತಿಯನ್ನು ಇಟ್ಕೊಳ್ಳಿ. ಗಮನ ಇಟ್ಕೊಂಡು ಆ ಸಮಸ್ಯೆಯನ್ನು ಬಗೆಹರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರಿ. ಇನ್ನು ಹೊಸ ಸಾಲದ ಪ್ರಯತ್ನಗಳೇನಿದ್ರೆ ಇದ್ದರೆ ಅದು ನಿಮಗೆ ಕೂಡಿ ಬರಲ್ಲ. ಹಣದ ವಿಚಾರದಲ್ಲಿ ಈ ದಿನ ಸ್ವಲ್ಪ ನಷ್ಟ ಇದೆ. ಮನೆಯಲ್ಲೂ ಕೂಡ ಈ ದಿನ ಅಷ್ಟೊಂದು ಒಳ್ಳೆಯ ವಾತಾವರಣ ಇಲ್ಲ. ಏನೋ ಒಂದು ಕಿರಿಕಿರಿ ಅನ್ನುವಂಥದ್ದು ಇರುತ್ತೆ. ಮನಸ್ಸಿಗೆ ಒಂದು ಅಶಾಂತಿಯ ವಾತಾವರಣ ಇರುವಂಥದ್ದು. ಹಾಗೆ ಬಂಧು ಮಿತ್ರರ ಜೊತೆಯಲ್ಲೂ ಕೂಡ ಅನಿರೀಕ್ಷಿತ ಪ್ರಯಾಣ ಇರ್ಬೋದು. ಆ ಪ್ರಯಾಣದ ಸಂದರ್ಭದಲ್ಲೂ ನಿಮಗೆ ಸ್ವಲ್ಪ ತೊಂದರೆಗಳು ಆಗುವಂಥದ್ದು ಕೂಡ ಇದೆ. ಹಾಗಾಗಿ ಎಚ್ಚರಿಕೆ. ದೂರದ ಪ್ರಯಾಣ ಮಾಡಬೇಡಿ. ಹಣಕಾಸಿನ ವಿಚಾರಕ್ಕೆ ಕೈ ಹಾಕಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶಿವ ಪಾರ್ವತಿಯರ ದರ್ಶನ ಮಾಡಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ.
ತುಲಾ ರಾಶಿಯವರಿಗೆ ಈ ದಿನ ಎಲ್ಲವೂ ಇದೆ, ಆದರೆ ಯಾವುದೂ ಇಲ್ಲ. ಹತ್ತಿರದಲ್ಲಿ ಯಾವುದೂ ಸಿಕ್ಕಲ್ಲ, ಕಷ್ಟಕ್ಕೆ ಯಾವುದೂ ಬರಲ್ಲ, ನಿಮ್ಮ ಸಮಯಕ್ಕೆ ಯಾರೂ ಕೂಡ ಸಹಾಯಕ್ಕೆ ಒದಗಲ್ಲ. ಇಂಥ ಒಂದು ಪರಿಸ್ಥಿತಿ ಇದೆ. ಆದರೆ ನೀವು ಅವಲೋಕನ ಮಾಡಿದ್ರೆ ಅಥವಾ ನಿಮ್ಮ ಒಂದು ಸಮಸ್ಯೆಯ ಬಗ್ಗೆ ದೀರ್ಘವಾದ ಆಲೋಚನೆ ಮಾಡಿದ್ರೆ ನೀವು ಅದನ್ನು ಹೇಗೆ ಪರಿಹಾರ ಮಾಡ್ಕೊಳ್ಬೋದಿತ್ತು ಅನ್ನುವಂಥ ವಿಚಾರ ನಿಮಗೆ ಗೊತ್ತಾಗುತ್ತೆ. ಆದರೆ ಶಾಂತಿಯಿಂದ ಸಮಾಧಾನದಿಂದ ಆ ಸಮಸ್ಯೆಗಳನ್ನು ನೀವು ವಿಚಾರಪೂರ್ವಕವಾಗಿ ಯೋಚನೆ ಮಾಡಲಿಕ್ಕೂ ಕೂಡ ಪುರ್ಸೋತಿಲ್ಲ. ಅಷ್ಟರ ಮಟ್ಟಿಗೆ ಕೆಲಸ ಇದ್ದೇ ಇರುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಬಿಡುವು ಮಾಡಿಕೊಳ್ಬೇಕು, ನಿಮಗಾಗಿ ಬಿಡುವು ಮಾಡಿಕೊಳ್ಬೇಕು. ಈ ಮೀ ಟೈಮ್ ಅನ್ನುವಂಥದ್ದು ಇದೆ, ಅದನ್ನು ಈ ದಿನ ನೀವು ಸಂಪಾದನೆ ಮಾಡಿಕೊಳ್ಬೇಕು. ಹಣ ಸಂಪಾದನೆ ಮಾಡುವಂಥದ್ದಲ್ಲ, ಈ ದಿನ ನೀವು ಸಮಯವನ್ನೇ ಸಂಪಾದನೆ ಮಾಡಿಕೊಳ್ಳುವಂಥ ಒಂದು ಪರಿಸ್ಥಿತಿ ಇದೆ. ಹಾಗಾಗಿ ದೇಹಕ್ಕೆ ವಿಶ್ರಾಂತಿ ಬೇಕು, ಮನಸ್ಸಿಗೆ ನೆಮ್ಮದಿ ಬೇಕು. ಅದಕ್ಕಾಗಿ ಈ ದಿನ ಕೆಲವೊಂದು ವಿಶೇಷ ಸನ್ನಿವೇಶವನ್ನು ನೀವೇ ಸೃಷ್ಟಿ ಮಾಡಿಕೊಳ್ಬೇಕಾಗತ್ತೆ. ತಮಗೆ ಗೊತ್ತಿದೆ ಯಾವ ಕೆಲಸ ಮಾಡೋದ್ರಿಂದ ನಿಮಗೆ ಸುಖ ಇದೆ, ಸಂತೋಷ ಇದೆ, ಹಾಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಲಾಭ ಇದೆ ಅನ್ನುವಂಥದ್ದು. ಇದನ್ನು ನೀವು ಮುಂದುವರಿಸಬೇಕು. ಆದರೆ ಸ್ವಲ್ಪ ಕಷ್ಟ ಆಗತ್ತೆ, ಆದರೆ ವಿವೇಚನೆಯಿಂದ ಈ ದಿನದ ಕೆಲಸಗಳನ್ನು ಮಾಡಬೇಕಾಗತ್ತೆ. ಆದಷ್ಟು ಪ್ರಯಾಣವನ್ನು ಮುಂದೂಡುವಂಥದ್ದು ಒಳ್ಳೆಯದು. ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಈ ದಿನ ಸ್ವಲ್ಪ ಸಮಸ್ಯೆಗಳಿರುತ್ತೆ. ಯಾವುದೂ ಕೂಡ ನಿಮಗೆ ಸುಲಭವಾಗಿ ಆಗಲ್ಲ. ಆದರೆ ಸ್ವಲ್ಪ ಕಾಳಜಿ ಇದ್ದರೆ ಈ ಆಗುವಂಥ ಡ್ಯಾಮೇಜನ್ನು ನೀವು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನು ಉದ್ಯೋಗ ಸ್ಥಾನದಲ್ಲಿ ಹಠಾತ್ತಾಗಿ ಸ್ಥಾನ ಚಲನೆಯ ಸೂಚನೆಗಳು ಇರುವಂಥದ್ದು, ಎಲ್ಲ ಒಂದು ಕಡೆ ಬದಲಾವಣೆ ಆಗುತ್ತೆ. ಜವಾಬ್ದಾರಿಯಿಂದ ಈ ದಿನ ನೀವು ನಿರ್ಗಮಿಸಬೇಕಾಗತ್ತೆ. ಅಂಥ ಒಂದು ಸನ್ನಿವೇಶಗಳು ಬರ್ಬೋದು, ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಈ ದಿನದಲ್ಲಿ ಬಾಲ್ಯದ ಗೆಳೆಯರ ಒಂದು ಸಾಂತ್ವನದ ಮಾತು, ಅವರ ಸಪೋರ್ಟಿವ್ ಆಗಿರುವಂಥ ಒಂದು ಮಾತು ನಿಮಗೆ ತುಂಬ ಖುಷಿಯನ್ನು ಕೊಡುತ್ತೆ. ಹಾಗಾಗಿ ಕೆಲವೊಂದು ವಿಚಾರಗಳಲ್ಲಿ ಈ ದಿನ ನಿಮಗೆ ತೀರಾ ಬೇಕಾದವರೇ ಆಗುವಂಥದ್ದು, ಆದರೆ ನಿಧಾನವಾಗಿ ಅವರ ಒಂದು ಸಹಾಯ ಸಹಕಾರ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆ ಇರಲಿ. ಯಾವುದೇ ಕೆಲಸಕ್ಕೂ ಆತುರವಾಗಿ ತೀರ್ಮಾನವನ್ನು ಕೈಗೊಳ್ಳಬೇಡಿ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಪ್ರಾಣದೇವರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸಾಮರಸ್ಯದ ದಿನ, ತುಂಬ ಹೊಂದಾಣಿಕೆ ಮಾಡಿಕೊಳ್ಳುವಂಥ ದಿನ. ಯಾವುದು ಇರಲಿ ಇಲ್ಲದೆ ಇರಲಿ ಮನಸ್ಸನ್ನು ಒಂದು ರೀತಿಯಲ್ಲಿ ಹೊಂದಾಣಿಕೆಗೆ, ಆ ಸನ್ನಿವೇಶಕ್ಕೆ ಅಡಾಪ್ಟಬಿಲಿಟಿ ಇರುವಂಥ ದಿನ. ಹಾಗೆ ಈ ದಿನದಲ್ಲಿ ಪ್ರಶಂಸೆಗೆ ಪಾತ್ರವಾಗುವಂಥದ್ದು, ಅಂದರೆ ನೀವು ಮಾಡುವಂಥ ಕೆಲಸ ಕಾರ್ಯಗಳಿಂದ ನಿಮ್ಮ ಹಿರಿಯರ ಒಂದು ಮೆಚ್ಚುಗೆಯ ಮಾತು ಈ ದಿನ ನಿಮಗೆ ಸಿಕ್ಕತ್ತೆ. ಇದರಿಂದ ಒಂದು ಉತ್ಸಾಹ, ಅದೇ ನಿಮಗೆ ಪ್ರೇರೇಪಣೆ, ಅದೇ ಒಂದು ಮೋಟಿವೇಶನ್ ಆಗಿ ಇರುವಂಥದ್ದು. ಇನ್ನು ಕೆಲವು ಕೆಲಸ ಕಾರ್ಯಗಳನ್ನು ಬಹಳ ಬೇಗ ಪೂರ್ಣಗೊಳಿಸ್ತೀರಿ, ಅಂಥ ಒಂದು ಸಾಮರ್ಥ್ಯ ಇದೆ. ಜೊತೆಗೆ ಗ್ರಹಗತಿಗಳು ಕೂಡ ನಿಮ್ಮ ಪರವಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಈ ದಿನ ಕಷ್ಟಪಟ್ಟರೂ ಕೂಡ ಒಳ್ಳೆಯ ಫಲ ಅನ್ನುವಂಥದ್ದು ಇದೆ. ಆದರೆ ರಹಸ್ಯವಾಗಿ ಯಾವುದೇ ಒಂದು ವಿಚಾರಗಳನ್ನು ಈ ದಿನ ನಿಮ್ಮ ಸ್ನೇಹಿತರ ಜೊತೆ ಕೂಡಿ ಮಾಡುವಂಥದ್ದನ್ನು ಆದಷ್ಟು ಅವಾಯ್ಡ್ ಮಾಡಿ. ಏಕೆಂದರೆ ನಿಮ್ಮ ಸ್ನೇಹಿತರ ಪ್ರಭಾವ ಈ ದಿನ ನಿಮ್ಮನ್ನು ಸ್ವಲ್ಪ ದಿಕ್ಕು ತಪ್ಪಿಸುತ್ತೆ. ಅಡ್ಡದಾರಿ ಹಿಡಿಯುವಂತೆ ಮಾಡುವಂಥ ಒಂದು ಪ್ರಯತ್ನ ಕೆಲವು ಸ್ನೇಹಿತರಲ್ಲಿದೆ, ಕೆಲವು ಹಿತಶತ್ರುಗಳಲ್ಲಿದೆ. ಅದನ್ನು ಈ ದಿನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಹಾಗೆ ಈ ದಿನ ಸ್ವಲ್ಪ ಹಠದ ಸ್ವಭಾವ ಕೂಡ ಇರ್ಬೋದು. ನನ್ನದೇ ಆಗಲಿ, ನಾನೇ ಒಂದು ರೀತಿಯಲ್ಲಿ ಸರಿ ಅನ್ನುವಂಥ ಧೋರಣೆ ನಿಮ್ಮ ಮನಸ್ಸಿಗೆ ಬರ್ಬೋದು. ಇದು ಸದಾ ಸರ್ವದಾ ಒಳ್ಳೆಯದಲ್ಲ. ಒಂದೊಂದು ದಿನ ಇದು ವರ್ಕೌಟ್ ಆಗುತ್ತೆ, ಆದರೆ ಈ ದಿನ ಅದು ನಿಮಗೆ ಕೈ ಕೊಡುತ್ತೆ. ಹಾಗಾಗಿ ಸ್ವಲ್ಪ ಹೊಂದಾಣಿಕೆಯಿಂದ ಹೋಗುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಳ್ಳಿ. ಇನ್ನು ದಕ್ಷತೆಯ ಕಾರ್ಯ ಸಾಧನೆಗೆ ಹಿರಿಯರ ಒಂದು ಮಾರ್ಗದರ್ಶನ ನಿಮಗೆ ಇದೆ. ಹಾಗಾಗಿ ಕೆಲಸವನ್ನು ಬಹಳ ಬೇಗ ಮುಗಿಸುವಂಥದ್ದು, ಅಂಥ ಕೆಲಸಗಳಿಂದ ಅತ್ಯಂತ ಹೆಚ್ಚು ಲಾಭ ಅನುಕೂಲಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಈ ದಿನ ಹೆಚ್ಚಾಗಿರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥದ್ದು, ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಿದೆ. ಆದರೆ ಈ ದಿನ ಈ ಸ್ತ್ರೀಯರ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಕೂಡ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿಯವರಿಗೆ ಈ ದಿನ ಅಸ್ಥಿರವಾದಂತಹ ಮನಸ್ಸು, ಮನಸ್ಸಿನಲ್ಲಿ ಒಂದು
ಹಿಡಿತಾ ಇಲ್ಲ, ಮನಸ್ಸಿಗೆ ಒಂದು ಭದ್ರತೆ ಇಲ್ಲ. ಹಾಗಾಗಿ ಈ ದಿನ ಚಂಚಲವಾಗಿರುವಂಥ ಮನಸ್ಸಿನಲ್ಲಿ ಆಲೋಚನೆಗಳು ನೂರಾರು ಬರುವಂಥದ್ದು ಇದೆ. ಹಾಗಾಗಿ ಮಾಡುವಂಥ ಕೆಲಸವನ್ನು ಬಿಟ್ಟು ಮಾಡದೇ ಇರುವಂಥದ್ದು, ಮಾಡಬಾರದ ಕೆಲಸಗಳನ್ನು ಅಥವಾ ಅಂತಹ ಆಲೋಚನೆಗಳಲ್ಲೇ ಈ ದಿನ ಸಮಯವನ್ನು ಕಳೆಯುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಿಂದ ಯಾವುದೇ ರೀತಿಯ ಉತ್ತಮ ಫಲಗಳನ್ನು ಕಾಣಲಿಕ್ಕೆ ನೀವು ಸಾಧ್ಯ ಆಗಲ್ಲ. ಮಿಶ್ರ ಫಲಗಳು ಇರುವಂಥ ಸಂದರ್ಭ. ಹಾಗೆ ಈ ದಿನ ನಿಮ್ಮ ಆಲೋಚನೆಗಳಿಗೆ ಒಂದು ಕಡಿವಾಣವನ್ನು ಹಾಕಬೇಕು. ಮನಸ್ಸನ್ನು ಈ ದಿನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಹಾಗೆ ನಿಮ್ಮ ಯೋಜನೆಗಳಾಗಲಿ, ನಿಮ್ಮ ಒಂದು ದೂರದೃಷ್ಟಿಯ ಕನಸನ್ನು ನನಸು ಮಾಡಿಕೊಳ್ಳುವಂಥ ಪ್ರಯತ್ನದಲ್ಲಾಗಲಿ ತುಂಬ ಪ್ರಾಕ್ಟಿಕಲ್ ಆಗಿ ಇರಲ್ಲ. ಹಾಗಾಗಿ ತುಂಬ ಊಹೆ, ಕಲ್ಪನೆ, ಗಾಳಿಯಲ್ಲಿ ಗೋಪುರ ಕಟ್ಟುವಂಥದ್ದು, ಇಂಥ ವಿಚಾರಗಳೇ ಈ ದಿನ ನಿಮ್ಮ ಮನಸ್ಸಿನಲ್ಲಿರುತ್ತೆ. ಹಾಗಾಗಿ ಸ್ವಲ್ಪ ಪ್ರಾಕ್ಟಿಕಲ್ ಆಗಿರುವಂಥ ಪ್ರಯತ್ನವನ್ನು ನೀವು ಮಾಡಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಕೆಲವೊಂದು ಹಣದ ವಿಚಾರದಲ್ಲಿ, ಸಂಬಂಧದ ವಿಚಾರದಲ್ಲಿ, ಆಸ್ತಿಯ ವಿಚಾರದಲ್ಲಿ ವಿವಾದಗಳು ಉಂಟಾಗುವಂಥದ್ದು, ಅಥವಾ ಹಿಂದೆ ಏನಾದರೂ ಇಂತಹ ವಿವಾದಗಳಿದ್ದರೆ ಈ ದಿನ ಅದು ಬಯಲಿಗೆ ಬರುವಂಥದ್ದು ಕೂಡ ಇದೆ. ಅದರ ಬಗ್ಗೆ ಈ ದಿನ ಹೆಚ್ಚು ಕಸರತ್ತು ಮಾಡಬೇಕು, ಏನೋ ಒಂದು ಶ್ರಮ ಪಡಬೇಕು, ಸಮಸ್ಯೆ ನಿವಾರಣೆಗೆ ಈ ದಿನ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಇಂಥ ವಿಚಾರಗಳಲ್ಲೇ ಈ ಡ್ಯಾಮೇಜ್ ಆಗಿದೆ, ಅದನ್ನು ಈ ದಿನ ರಿಪೇರ್ ಮಾಡುವಂಥ ಒಂದು ವಿಚಾರದಲ್ಲೇ ಹೆಚ್ಚು ಸಮಯವನ್ನು ಕಳೆಯುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ಸ್ನೇಹಿತರ ಜೊತೆಯಲ್ಲಿ ಯಾವುದೇ ರೀತಿಯಲ್ಲಿ ಹಣಕಾಸಿನ ವಿಚಾರಕ್ಕೆ ಕೈ ಹಾಕಬೇಡಿ. ಸಾಲ ಕೊಡೋದು, ತರೋದು, ಇಂತಹ ವಿಚಾರಗಳನ್ನು ಆದಷ್ಟು ಅವಾಯ್ಡ್ ಮಾಡಿ ಒಳ್ಳೆಯದಾಗತ್ತೆ. ಹಾಗೆ ಈ ದಿನದಲ್ಲಿ ಕೆಲವು ಒತ್ತಡದ ಕೆಲಸಗಳನ್ನು ಮಾಡಬೇಕಾಗತ್ತೆ. ಇಷ್ಟ ಇಲ್ಲ ಆದರೂ ಮಾಡಬೇಕು, ದಾಕ್ಷಿಣ್ಯಕ್ಕೆ ಒಳಗಾಗಬೇಕು. ಅಂಥ ಒಂದು ಸಂದರ್ಭದಲ್ಲಿ ನಿಮ್ಮ ತನವನ್ನು ಬಿಟ್ಟುಕೊಡಬೇಡಿ. ಹಾಗಾಗಿ ನಿಮ್ಮದನ್ನು ಉಳಿಸ್ಕೊಂಡು ಕೆಲಸ ಮಾಡುವಂಥದ್ದನ್ನು ಮುಂದುವರಿಸಿ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಯಶಸ್ವಿ ದಿನ, ಲಾಭದಾಯಕವಾದಂಥ ದಿನ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಖಂಡಿತ ಯಶಸ್ಸನ್ನು ಗಳಿಸ್ಕೊಳ್ಳುವಂಥ ದಿನ. ಏಕೆಂದರೆ ನಿಮಗೆ ಎಲ್ಲ ರೀತಿಯಿಂದಲೂ ಕೂಡ ವಾತಾವರಣ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿದೆ ಈ ದಿನ. ಅದರಲ್ಲೂ ಈ ಗ್ರಹ ಸ್ಥಾನಗಳಂತೂ ಈ ದಿನದಲ್ಲಿ ಸ್ವಲ್ಪ ಕಷ್ಟ ಆದರೂ ಕೂಡ ಕೆಲಸಗಳನ್ನು ಪೂರ್ಣಗೊಳಿಸುವಂಥ ಒಂದು ಮನಸ್ಸಿದೆ. ಹಾಗಾಗಿ ಮನಸ್ಸಿದ್ರೆ ಏನು ಬೇಕಾದರೂ ಮಾಡ್ತೀರಿ ನೀವು. ಹಾಗೆ ಈ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಒಳ್ಳೆಯ ಅನುಭವಗಳು ಆಗುವಂಥದ್ದು ಕೂಡ ಇದೆ. ಭಿನ್ನಾಭಿಪ್ರಾಯಗಳು ಬರುತ್ತೆ, ಆದರೆ ಅದನ್ನು ಮಾತಿನ ಮೂಲಕ ಬಗೆಹರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗೆ ಈ ದಿನ ಹಳೆಯದನ್ನು ಮರೆಯುವಂಥದ್ದು, ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳನ್ನು ಈ ದಿನ ಸುಮ್ಮನೆ ಬಿಡುವಂಥದ್ದು ತುಂಬ ಅಗತ್ಯ ಇದೆ. ಹಾಗಾಗಿ ಯಾವುದನ್ನೂ ಕೂಡ ಈ ದಿನ ವಿಶೇಷ ದೃಷ್ಟಿಯಿಂದ ನೋಡಬೇಡಿ. ಆಗುವಂಥದ್ದು ಆಗೇ ಆಗತ್ತೆ, ಆದರೆ ಸರಿ ದಾರಿಯಲ್ಲೇ ಆಗಲಿ, ಒಳ್ಳೆಯ ಫಲಿತಾಂಶಗಳು ಸಿಕ್ಕಲಿ ಅಂತ ಹೇಳಿ ಈ ದಿನ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಖಂಡಿತ ಒಳ್ಳೆಯದಾಗತ್ತೆ. ಮನೆಗೆ ಕೆಲವೊಂದು ಮೌಲ್ಯದ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿ ಮಾಡುವಂಥ ಯೋಗ ಕೂಡ ಇದೆ. ಹಾಗೆ ವ್ಯವಹಾರದಲ್ಲಿ, ಚಟುವಟಿಕೆಯಲ್ಲಿ ತುಂಬ ಉತ್ಸಾಹ ಇದೆ. ಉತ್ಸಾಹದಿಂದಲೇ ಕೆಲವು ಕಾರ್ಯಗಳು ಆಗುವಂಥದ್ದು. ಹಾಗಾಗಿ ಈ ದಿನ ತುಂಬ ಚಟುವಟಿಕೆ ಇರುತ್ತೆ. ಹಾಗೆ ಕೆಲವೊಂದು ವಿಶೇಷವಾದ ಯೋಜನೆಗಳನ್ನು ಹಾಕಿಕೊಳ್ಳುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ತುಂಬ ಯಶಸ್ಸಿದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಭೈರವಾಷ್ಟಕವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದಕ್ಕಾಗಿಯೇ ನಿಮ್ಮ ಪ್ರಗತಿಯ ವೇಗವನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ತುಂಬ ಡ್ಯಾಶಿಂಗ್ ನೇಚರ್ ಇರುವಂಥದ್ದು, ಅಗ್ರೆಸಿವ್ ನೇಚರ್ ಇರುತ್ತೆ. ಎಲ್ಲ ಒಂದು ಕಡೆ ನಿಮ್ಮ ಓಡಾಟ, ನಿಮ್ಮ ಪ್ರಯತ್ನ ವಿವೇಚನೆ ಇಲ್ಲದೆ ಮುಂದುವರಿಯುವಂಥದ್ದು ಇದೆ. ಆದಷ್ಟು ಪ್ರಯಾಣವನ್ನು ಕೂಡ ಈ ದಿನ ನೀವು ಮೊಟಕುಗೊಳಿಸುವಂಥದ್ದು, ಇಲ್ಲ ಮುಂದಕ್ಕೆ ಹಾಕುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ನಿಮ್ಮ ಗುರಿ ಸಾಧನೆಯ ಕಡೆಗೆ ಮಾತ್ರ ನಿಮ್ಮ ಲಕ್ಷ್ಯ ಇರಲಿ. ಏಕೆಂದರೆ ಈ ದಿನ ಮನಸ್ಸು ಚಂಚಲವಾಗಿರುತ್ತೆ. ಹಾಗೆ ಕೆಲವೊಂದು ಬೇಡದ ವಿಚಾರಕ್ಕೆ ಕೈ ಹಾಕುವಂಥದ್ದು ಕೂಡ ಇದೆ. ಅದರಲ್ಲೇ ನಿಮಗೆ ಖುಷಿ. ಏಕೆಂದರೆ ನಿಮ್ಮ ಸ್ನೇಹಿತರು ಕೂಡ ಈ ದಿನ ನಿಮ್ಮ ಜೊತೆಗೆ ಅಂಥ ವಿಚಾರಗಳಲ್ಲೇ ಹೆಚ್ಚು ಒತ್ತಡವನ್ನು ತರುವಂಥದ್ದು ಕೂಡ ಇದೆ.
ಹಾಗೆ ಈ ದಿನ ನೀವು ನೋಡುವಂಥ ದೃಷ್ಟಿಯನ್ನು ಬದಲಾವಣೆ ಮಾಡಿಕೊಳ್ಬೇಕು. ಕೆಲವರ ಬಗ್ಗೆ ಇರುವಂಥ ಅಸಮಾಧಾನ, ಕೆಲವರ ಬಗ್ಗೆ ಇರುವಂಥ ಕೆಲವೊಂದು ವಿಚಿತ್ರವಾದಂತಹ ಒಂದು ಭಾವನೆಗಳೇನಿದೆ ಅದನ್ನು ಈ ದಿನ ಬದಲಾವಣೆ ಮಾಡಿಕೊಳ್ಳುವಂಥ ಅಗತ್ಯ ಇದೆ. ಅಂಥ ಒಂದು ಸನ್ನಿವೇಶ ಬರುತ್ತೆ. ಆದ್ದರಿಂದ ಅಂಥ ಒಂದು ಸನ್ನಿವೇಶದ ಲಾಭವನ್ನು ಈ ದಿನ ನೀವು ಪಡ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವಂಥ ದಿನ. ಸ್ವಲ್ಪ ಎಚ್ಚರಿಕೆ. ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿಗೆ ಅವಕಾಶ ಕೊಡಬೇಡಿ. ಅದರಲ್ಲೂ ಈ ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಿ ಯಾವುದೇ ಮಾತಿನ ಚಕಮಕಿ ಬರುವಂತಹ ಸಂದರ್ಭ, ಮಾತಿಗೆ ಮಾತು ಬರುವಂತಹ ಸಂದರ್ಭ ಬಂದರೆ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಸ್ವಲ್ಪ ಮೌನವಾಗಿರುವಂಥದ್ದೇ ಉತ್ತಮ. ಇನ್ನು ಒತ್ತಡಗಳನ್ನು ನಿರ್ವಹಣೆ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ನೆರವನ್ನು ಪಡ್ಕೊಳ್ಳಿ. ಅವರಿಗೆ ವಿಚಾರಗಳನ್ನು ತಿಳಿಸಿ ಸಮಸ್ಯೆಗಳನ್ನು ತಿಳಿಗೊಳಿಸಿಕೊಳ್ಳುವಂಥ ಪ್ರಯತ್ನ ಮಾಡಿ. ನಿಮ್ಮ ಮನಸ್ಸಿಗೆ ಈ ದಿನ ನೆಮ್ಮದಿ ಬೇಕು. ಅದಕ್ಕಾಗಿ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಅದರಲ್ಲೂ ದಶರಥ ಕೃತ ಶನಿ ಸ್ತೋತ್ರ ಒಂದಿದೆ, ಅದನ್ನು ಈ ದಿನ ಪಠಣ ಮಾಡಿಕೊಳ್ಳಿ. ಶನಿದೇವರ ದರ್ಶನ ಮಾಡಿ ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ವಿವಾದಗಳು ಬಗೆಹರಿಯುವಂಥ ದಿನ, ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥ ದಿನ, ಹಣಕಾಸಿನ ಪರಿಸ್ಥಿತಿಗಳನ್ನು ನಿಯಂತ್ರಣ ಮಾಡಿಕೊಳ್ಳುವಂಥ ದಿನ. ಒಟ್ಟಾರೆ ಈ ದಿನ ತುಂಬ ಪ್ರಯತ್ನ ಇದೆ. ಪ್ರಯತ್ನಕ್ಕೆ ತುಂಬ ಫಲ ಕೂಡ ಈ ದಿನ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ವ್ಯವಹಾರಗಳಲ್ಲಿ ಹೊಸ ಲಾಭವನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗೆ ನಿಮ್ಮ ಸ್ಥಿರವಾದಂತಹ ಒಂದು ಆಲೋಚನೆ, ಸ್ಥಿರವಾದ ಆಸ್ತಿ ಖರೀದಿ, ಸ್ಥಿರವಾದಂತಹ ಒಂದು ಜ್ಞಾನ ಸಂಪಾದನೆ, ಇಂಥ ವಿಚಾರಗಳಿಗೆ ಹೆಚ್ಚಿನ ಒಂದು ಒಲವು ಇದೆ. ಸ್ಥಿರತೆಯ ಕಡೆಗಿದೆ. ಯಾವುದೇ ಆದರೂ ಕೂಡ ಅದು ಪರ್ಮನೆಂಟ್ ಆಗಿರಬೇಕು, ತಾತ್ಕಾಲಿಕವಾಗಿ ಇರಬಾರ್ದು ಅನ್ನುವಂಥ ವಿಚಾರಗಳು ಈ ದಿನ ಮನಸ್ಸಿನಲ್ಲಿರುತ್ತೆ. ಹಾಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಕೆಲವೊಂದು ಅನಿಶ್ಚಿತ ವಾತಾವರಣ ಬರಬಹುದು. ಇದು ಸ್ವಲ್ಪ ಚಿಂತೆಗೆ ಕಾರಣ ಆಗಬಹುದು. ಆದರೂ ಕೂಡ ಸ್ವಲ್ಪ ವಿವೇಚನೆಯಿಂದ ನೀವು ನೋಡಿದ್ರೆ ಸನ್ನಿವೇಶವನ್ನು ಬಗೆಹರಿಸಿಕೊಳ್ಳಿಕ್ಕೆ ಮಾರ್ಗಗಳಿದೆ. ಹಾಗಾಗಿ ಈ ದಿನ ಒಂದೇ ದಾರಿಯಲ್ಲ, ಒಂದು ಸಮಸ್ಯೆಗೆ ಇನ್ನೂ ಕೆಲವು 10 ದಾರಿಗಳಿದೆ ಅನ್ನುವಂಥ ವಿಚಾರ ನಿಮಗೆ ಹೊಳೆಯುತ್ತೆ. ಹಾಗಾಗಿ ಈ ದಿನ ಬಲ್ಲವರಿಂದ, ತಿಳಿದವರಿಂದ, ತಜ್ಞರಿಂದ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಹಾಗೆ ಹಣಕಾಸಿನ ವಿಚಾರ ಬಹಳ ಸುಗಮವಾಗಿ ಇರುತ್ತೆ. ಕುಟುಂಬಸ್ಥರ ಬೆಂಬಲ ಇದೆ. ಕುಟುಂಬದಲ್ಲಿ ಆತ್ಮೀಯತೆಯ ಕ್ಷಣಗಳು ಇರುವಂಥದ್ದು. ಹಾಗಾಗಿ ನಿಮ್ಮನ್ನು ಕಂಡರೆ ಕೆಲವರಿಗೆ ಇಷ್ಟ, ನಿಮ್ಮ ಮಾತು ಅಂದರೆ ಕೆಲವರಿಗೆ ತುಂಬ ಪ್ರೀತಿ, ಆಪ್ಯಾಯಮಾನವಾಗಿರುವಂಥದ್ದು. ಇಂಥ ಒಂದು ಸನ್ನಿವೇಶದಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ನಡೆಯುವಂಥದ್ದು ಇದೆ. ನೆಮ್ಮದಿಗೆ ಭಂಗ ಬರುವಂಥ ಯಾವುದೇ ಘಟನೆಗಳನ್ನು ಕೂಡ ಈ ದಿನ ಮನಸ್ಸಿಗೆ ತಂದುಕೊಳ್ಬೇಡಿ. ಭಗವಂತನ ಸ್ಮರಣೆ ಮಾಡ್ತಾ ಇರಿ, ಜಪ ಮಾಡಿ, ತಪ ಮಾಡಿ. ಹಾಗೆ ಈ ದಿನ ವಿಷ್ಣು ಶ್ಲೋಕವನ್ನು ಹೇಳ್ಕೊಳ್ಳುವಂಥದ್ದು, ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.